ಎಲ್ಲರಿಗೂ ನಮಸ್ಕಾರ. ಈಗೊಂದು 120 ವರ್ಷದ ಹಿಂದಿನ ಒಂದು ಪ್ರಸಂಗ. ಇವತ್ತಿನ ಪಶ್ಚಿಮ ಬಂಗಾಳ ಮತ್ತು ಬಾಂಗ್ಲಾದೇಶ ಎಲ್ಲ ಸೇರಿ ಅಖಂಡ ಬಂಗಾಳ ಪ್ರಾಂತ ಇದ್ದಂತಹ ಸಮಯ. ಆಗ ಒಂದು ಯುವ ದಂಪತಿಗಳು ತೀರ್ಥಯಾತ್ರೆಯನ್ನ ಮುಗಿಸಿ ತಮ್ಮ ಹಳ್ಳಿಗೆ ಬಂದಿದ್ದಾರೆ. ಆಗ ಅವ್ರಿಗೆ ಒಂದು ಸುದ್ದಿ ಬಂದಿರುತ್ತೆ. ಒಂದು ಹುಲಿ, ಬೆಂಗಾಲ್ ಟೈಗರ್ ಅಂತ ತುಂಬಾ ಪ್ರಸಿದ್ಧ, ಅದು ತುಂಬಾ ಫೆರೋಷಿಯಸ್. ಆ ಒಂದು ಹುಲಿ ಆ ಸುತ್ತಮುತ್ತಲಿನ ಕೆಲವು ಹಳ್ಳಿಗಳಿಗೆ ದಾಳಿ ಮಾಡಿತ್ತು, ಕೆಲವ್ರನ್ನ ಅದು ಸಾಯಿಸಿತ್ತು ಅಂತ ಸುದ್ದಿ ಬಂದಿರುತ್ತೆ. ಆ ಸಮಯದಲ್ಲಿ ಆ ಯುವ ದಂಪತಿಗಳು ಏನ್ ಮನೆಗೆ ತಲುಪ್ತಾರೆ, ಗಂಡ ಹೆಂಡತಿ ಮಕ್ಕಳು ಅವನ ಅಕ್ಕ ಎಲ್ಲ ಇರ್ತಾರೆ. ಆ ಯುವಕ ಅವನು ಒಬ್ರು ದೊಡ್ಡ ವ್ಯಕ್ತಿ ಬರ್ತಾ ಇದ್ದಾರೆ, ಅವ್ರನ್ನ ನೋಡಕ್ಕಾಗಿ ಕಲ್ಕತ್ತಾಗ ಹೋಗ್ಬೇಕಾಗಿರುತ್ತೆ. ಅವನ ಹೆಸರು ಜತೀನ್ ದಾಸ್ ಮುಖರ್ಜಿ ಅಂತ. ಅವನು ತನ್ನ ಹೆಂಡತಿ ಅಕ್ಕ ಮಕ್ಕಳಿಗೆಲ್ಲರೂ ಬೀಳ್ಕೊಟ್ಟು, ನಾನೊಂದು 4-5 ದಿವಸ ಆಗತ್ತೆ ಬರಕ್ಕೆ, ಕಲ್ಕತ್ತೆಗೆ ಹೋಗಿ ಬರಬೇಕು, ಅಲ್ಲಿ ಅರವಿಂದ್ ಘೋಷ್ ಅವ್ರು ಬರ್ತಾ ಇದ್ದಾರೆ ಅಂತ ಹೇಳಿ ಮನೆಯಿಂದ ಹೊರಡ್ತಾನೆ. ಅವರ ಒಂದು ಹಳ್ಳಿಯಿಂದ ಸುಮಾರು 3-4 ಕಿಲೋಮೀಟರ್ ನಡಿಬೇಕು. ಆಮೇಲೆ ಅದು ಒಂದು ಪಟ್ಟಣ ಬರುತ್ತೆ. ಆಮೇಲೆ ಬಸ್ ಇಟ್ಕೊಂಡು ಹೋಗ್ಬೇಕು. ಹೊರಟಾಗೆ ಸಂಜೆ ಆಗಿರುತ್ತೆ. ಅವನು ಹೊರಟ ದಾರಿಯಲ್ಲಿ ಸಾಕಷ್ಟು ಕಾಡಿನ ಪ್ರದೇಶ ಕೂಡ ಬರುತ್ತೆ, ಅದನ್ನ ದಾಟಿ ಹೋಗ್ಬೇಕು. ಇವನು ಹೋಗ್ತಾ ಇದ್ದಾನೆ. ಹೋಗ್ತಾ ಇರಬೇಕಾದ್ರೆ ದೂರದಲ್ಲಿ 2 ದೀಪಗಳು ಕಾಣತ್ತೆ ಅವನಿಗೆ, ಫಳಫಳ ಹೊಳಿತಾ ಇರ್ತಕ್ಕಂಥ 2 ದೀಪಗಳು. ಒಂದು ಕ್ಷಣ ಇವನು ಅಲ್ಲೇ ನಿಂತ್ಕೊಳ್ತಾನೆ, ಯಾಕೆಂದ್ರೆ ಅವನಿಗೆ ಏನು ಅಂತ ಗೊತ್ತಾಗಲ್ಲ. ಆಮೇಲೆ ಸ್ವಲ್ಪ ಗಮನಿಸ್ತಾ ಗೊತ್ತಾಗತ್ತೆ, ಅದು ಹುಲಿ. ಯಾವ ಹುಲಿಯ ಬಗ್ಗೆ ಸುದ್ದಿ ಬಂದಿತ್ತೋ ಆ ಹುಲಿ ಇವನ್ ಎದುರುಗಡೆ ಬಂದು ಒಂದು 15-20 ಅಡಿ ದೂರದಲ್ಲಿ ಬಂದು ನಿಂತಿದೆ. ಒಂದು ಕ್ಷಣ ಅವನಿಗೆ ಹೇಗೆ ಅನ್ಸಿರ್ಬೋದು ಅಂತ ನಾವು ಊಹೆ ಮಾಡ್ಕೊಳ್ಬಹುದು. ಇತ್ಲೆ ಒಬ್ನೇ ಇದ್ದಾನೆ, ಈಗಾಗ್ಲೇ ಕೆಲವ್ರನ್ನ ಕೊಂದಿರ್ತಕ್ಕಂಥ ತುಂಬಾ ಭಯಾನಕವಾದಂಥ ಹುಲಿ ತನ್ನ ಮುಂದೆ ಬಂದು ನಿಂತಿದೆ. ಇವನು ಆ ಹುಲಿಯನ್ನ ನೋಡಿ ಒಂದು ಕ್ಷಣ ಅಲ್ಲೇ ನಿಂತಿದ್ದಾನೆ. ಕ್ಷಣಾರ್ಧದಲ್ಲಿ ಆ ಹುಲಿ ಇವನ್ ಮೇಲೆ ಹಾರಿ ಜಿಗಿಯತ್ತೆ. ಆ ಹುಲಿಯಲ್ಲಿರ್ತಕ್ಕಂಥ ಶಕ್ತಿ, ಆ ಉಗುರುಗಳಿರ್ತಕ್ಕಂಥ ಆ ಒಂದು ಚೂಪ್ ಇರುತ್ತೆಲ್ಲ, ಇವನ ಮೈ ಮೇಲೆ ಅದು ಎಗರುತ್ತೆ. ಇವನು ತಪ್ಪಿಸ್ಕೊಳ್ತಾನೆ, ಮತ್ತೆ ಇವನು ಅದರ ಮೇಲೆ ದಾಳಿ ಮಾಡ್ತಾನೆ. ಇವನ ಹತ್ರ ಒಂದು ಚಿಕ್ಕ ಕಟಾರಿ ಇರುತ್ತೆ, ಸಣ್ಣ ಚಾಕು ತರ, ಕತ್ತಿ ತರ, ಅದೊಂದು ಇಟ್ಕೊಂಡಿರ್ತಾನೆ ಯಾವಾಗ್ಲೂ ತನ್ನ ಜೊತೆ. ಅದನ್ನ ಇಟ್ಕೊಂಡು ಅದ್ರ ಜೊತೆ ಸೆಣಸು ಮಾಡ್ತಾನೆ. ಈ ಶಬ್ದ ಕೇಳ್ತಾ ಇದ್ದಂತೆ ಅಲ್ಲೇ ಹತ್ತಿರದಲ್ಲಿ ಕೆಲವು ಓಡಾಡ್ತಾ ಇದ್ದಂಥ ಜನರಿಗೆ ಏನೋ ಆಗ್ತಾ ಇದೆ ಅಂತ ಬರ್ತಾರೆ. ತಕ್ಷಣ ಇನ್ನೊಂದಷ್ಟು ಜನ ಹೋಗಿ ಊರಿನಲ್ಲಿ ಹತ್ತಿರದ ಹಳ್ಳಿಗಳಿಂದ ಜನ ಎಲ್ಲ ಸೇರಕ್ಷಣೆ ಮಾಡ್ತಾರೆ. ಸುಮಾರು ಆ ಪ್ರತ್ಯಕ್ಷದರ್ಶಿ ಜನರ ಒಂದು ದಾಖಲೆ ಪ್ರಕಾರ ಸುಮಾರು 20 ನಿಮಿಷಗಳ ಕಾಲ ಈ ಭಯಾನಕವಾದಂಥ ಹುಲಿಯ ಜೊತೆ ಈ ಜತೀಂದ್ರ ಮುಖರ್ಜಿ ಅವನು ಹೋರಾಟ ಮಾಡೋದನ್ನ ಪ್ರತ್ಯಕ್ಷ ಆ 10 ಜನ ಕಣ್ಣರಳಿಸಿ ಆಶ್ಚರ್ಯಚಕಿತರಾಗಿ ನೋಡ್ತಾ ಇದ್ದಾರೆ. 1, 2, 3, 10 ಬಾರಿ ಇವನು ಹುಲಿಯ ಒಂದು ಪೆಟ್ಟಿಗೆ ಬೀಳ್ತಾನೆ. ವಾಪಸ್ ಇವನು ಕೂಡ ಅದನ್ನ ಆತ್ಮರಕ್ಷಣೆ ಮಾಡ್ಕೊಳ್ತಾನೆ, ಅದಕ್ಕೆ ತಿವಿತಾ ಇದ್ದಾನೆ. ಒಂದ್ಸಲಿ ಜೋರಾಗಿ ಆ ಹುಲಿ ಬಂದು ಹಾರತ್ತೆ, ಇವನು ಅದನ್ನ ತಡಿಯಕ್ಕೆ ಹೋಗ್ತಾನೆ. ದಬಾರ್ ಅಂತ ಹೇಳಿ ಒಂದ್ ಕಡೆ ಹುಲಿ ಬಿದ್ದೇಳುತ್ತೆ, ಒಂದ್ ಕಡೆ ಇವನು ಬಿದ್ದೋಗ್ತಾನೆ. ಜನ ಎಲ್ಲ ಸ್ವಲ್ಪ ದೂರದಲ್ಲಿ ನೋಡ್ತಾ ಇದ್ದಾರೆ. ಅವ್ರಿಗೆ ಏನಾರು ಮಾಡಿ ಅವನ್ನ ಕಾಪಾಡಿ ಕರ್ಕೊಂಡು ಹೋಗ್ಬೇಕು ಅಂತ. ಅವನು ಯಾರು ಅಂತಾನೂ ಗೊತ್ತಿಲ್ಲ, ಕತ್ಲೆ ಇದೆ. ಅವನು ಬಿದ್ದಿದ್ ನೋಡಿ ಇವರು
ಪ್ರಾಯಶಃ ಸತ್ತೋಗಿದ್ದಾನೆ ಅಂತ ಅನ್ಕೊಳ್ತಾರೆ. ಆ ಹುಲಿ ಕೂಡ ಅಲ್ಲಾಡ್ತಾ ಇಲ್ಲ. ಇವ್ರಿಗೆ ಅಕಸ್ಮಾತ್ ಹುಲಿ ಬಂದು ಇವ್ರ ಮೇಲೆ ಎಲ್ಲಿ ದಾಳಿ ಮಾಡ್ಬೋದು ಅಂತ ಭಯ ಬೇರೆ ಇದೆ. ಆದರೂ ಸುಮಾರು ಹೊತ್ತು ಕಾದ್ಬಿಟ್ಟು ಎರಡೂ ದೇಹಗಳು ಚಲನೆ ಇಲ್ಲದೆ ಇದ್ದಾಗ ಹತ್ತಿರಕ್ಕೆ ಹೋಗ್ತಾರೆ. ಮೊದಲು ಹುಲಿಯನ್ನು ನೋಡ್ತಾರೆ, ಆ ಹುಲಿ ಸತ್ತೋಗಿರುತ್ತೆ. ಇವನು ಅಲ್ಲಾಡ್ತಾ ಇಲ್ಲ. ಬಂದು ನೋಡ್ತಾರೆ, ನೋಡಿದ್ರೆ ಉಸಿರಾಡ್ತಾ ಇದ್ದಾನೆ. ಹೇ, ಇವನು ಬದುಕಿದ್ದಾನೆ ಅಂತ ಹೇಳಿ ತಕ್ಷಣ ಲ್ಯಾಂಟಿನ್ ಹಿಡಿದು ಅವನ ಮುಖವನ್ನು ನೋಡ್ತಾರೆ. ತಕ್ಷಣ ಅಲ್ಲಿದ್ದಂಥ ಒಂದಿಬ್ಬರು ಗುರುತಿಸ್ತಾರೆ. ಹೇ, ಇವನು ಜತೀಂದ, ಇವನು ಇಲ್ಲೇ ಪಕ್ಕದ ಕೋಯ ಅನ್ನುವ ಹಳ್ಳಿಯಿಂದ ನಾವು ನೋಡಿದ್ದೀವಿ ಅವನ್ನ ಅಂತ ಹೇಳಿ ಒಂದಿಬ್ಬರು ಓಡೋಗ್ತಾರೆ ಅವ್ರ ಮನೇಲಿ ತಿಳಿಸೋಕ್ಕೆ. ತಕ್ಷಣ ಇವನ್ನ ಎತ್ಕೊಂಡು 4 ಜನ, ಇನ್ನೊಂದು 8-10 ಜನ ಬಂದು ಆ ಹುಲಿಯನ್ನು ಕಟ್ಟಾಕಿ ಅದನ್ನು ಎತ್ಕೊಳ್ತಾರೆ. ಯಾಕೆಂದರೆ ಒಂದು ಅದ್ಭುತವಾದಂತಹ ಸಾಹಸ ನಡೆದೋಗಿದೆ. ಇದನ್ನು ಜನರಿಗೆ ತೋರಿಸ್ಬೇಕು ಅಂತ ಹೇಳಿ ಅದನ್ನು ಹೊತ್ಕೊಂಡು ಬರ್ತಾರೆ. ಕಲ್ಕತ್ತೆಗೆ ಬರ್ತಾರೆ. ಇಡೀ ಕಲ್ಕತ್ತೆಯಲ್ಲಿ ಎಲ್ಲ ಕಡೆ ಈ ಸುದ್ದಿ ಹರಡುತ್ತೆ. ಇವನಿಗೆ ಅರೆ ಪ್ರಜ್ಞಾವಸ್ಥೆಯಲ್ಲಿದ್ದಾನೆ, ಮೈಯೆಲ್ಲ ಗಾಯ ಆಗ್ಬಿಟ್ಟಿದೆ. ಆ ಹುಲಿ ಉಗುರಿಂದ ಅದು ಪರಿಚಯ ಇರುವಂಥದ್ದು ಅದರ ಏಟುಗಳಿಂದ ಜರ್ಜರಿತವಾಗ್ಬಿಟ್ಟಿದೆ. ಇವನ್ನ ಕರ್ಕೊಂಬಂದು ಒಂದು ಆಸ್ಪತ್ರೆಯಲ್ಲಿ ಅಲ್ಲಿ ಅವನ್ನ ಮಲಗಿಸ್ತಾರೆ. ಅವನಿಗೆ ನೋಡಕ್ಕೆ ಬಂದಂಥ ಒಬ್ಬರು ಮಿಲಿಟ್ರಿ ಡಾಕ್ಟರ್ ಸುರೇಶ್ ಸರ್ವಾಧಿಕಾರಿ ಅಂತೇಳಿ, ಅವರು ಪೂರ್ತಿ ಅವನ ದೇಹಕ್ಕೆ ಏನೇನು ಔಷಧಿ ಹಚ್ಚಬೇಕೆಲ್ಲ ಮಾಡಿ, ಅದು ವಿಷ ಅದು ಹರಡಿರುತ್ತೆ, ಇದನ್ನೆಲ್ಲ ಅವರು ಅಧ್ಯಯನ ಮಾಡಿ ಇವರ ಮನೆಯವ್ರಿಗೆ, ಇವನ ಜತೀಂದ್ರನಾಥನ ಹೆಂಡತಿ ಮತ್ತು ಅವನ ಸೋದರ ಮಾವ ಇರ್ತಾರೆ, ಅವ್ರಿಗೆ ಲಲಿತ್ ದಾ ಅಂತ ಕರಿತಾ ಇರ್ತಾರೆ, ಇವರ ತಾಯಿ ತಮ್ಮ, ಅವ್ರಿಗೆಲ್ಲ ಕರೆದು ಹೇಳ್ತಾರೆ, ಇವನ ಕಾಲಿಗೆ ತುಂಬ ಅದು ವಿಷ ತುಂಬಿದೆ, ಹಾಗಾಗಿ ಇವನ್ನ ಉಳಿಸ್ಬೇಕು ಅಂತ ಹೇಳಿದ್ರೆ ಆ ಕಾಲು ಕತ್ತರಿಸ್ಬೇಕಾಗತ್ತೆ ಅಂತ ಹೇಳ್ತಾರೆ. ಅಂದರೆ ಕಾಲು ಕತ್ತರಿಸಿದ್ರೆ ಇವನು ಬದುಕಿದ್ರೂ ಬದುಕ್ತಾನೆ, ಹಂಗೆ ಬಿಟ್ಟರೆ ಇವನ್ನ ನಾನು ಉಳಿಸ್ಲಿಕ್ಕೆ ಸಾಧ್ಯತೆ ಇಲ್ಲ ಅಂತ ಹೇಳ್ತಾರೆ. ಸೊ ಇವರೆಲ್ಲ ಗಾಬರಿ ಆಗ್ತಾರೆ. ಕಾಲು ಕತ್ತರಿಸೋದು ಅಥವಾ ಕಾಲು ಹಾಗೆ ಉಳಿಸ್ಕೊಳ್ಳೋದು ಏನು ಮಾಡೋದು ಗೊತ್ತಾಗ್ತಾ ಇರಲ್ಲ. ಅಲ್ಲಿ ತನಕ ಅವನು ನಿಶ್ಚೇಷ್ಟನಾಗಿದ್ದಂತಹ ಮಲಗಿದ್ದಂಥ ಹಾಸಿಗೆಯಿಂದನೇ ಏನೋ ಸನ್ನೆ ಮಾಡ್ತಾನೆ, ಏನೋ ಹೇಳಕ್ಕೆ ಪ್ರಯತ್ನ ಮಾಡ್ತಾನೆ. ತಕ್ಷಣ ಎಲ್ಲರೂ ಅಲ್ಲಿ ಓಡಿ ಬರ್ತಾರೆ. ಆಗ ಅವನು ಹೇಳ್ತಾನೆ, ನನ್ನ ಕಾಲು ಕತ್ತರಿಸ್ಬೇಡಿ, ದಯವಿಟ್ಟು ಬೇಡ ಅಂತ ಹೇಳ್ತಾನೆ. ಇವ್ರಿಗೆ ನಿರ್ಧಾರ ತಗೊಳ್ಳೋಕ್ಕೆ ಗೊತ್ತಾಗ್ತಾ ಇಲ್ಲ. ಆ ಥರ ಗೊಂದಲ ಇದ್ದಾಗ ಇವನು ಹೇಳ್ತಾನೆ, ಅರವಿಂದ್ ಬಾಬು ಅಂತ ಕರಿತಾ ಇರ್ತಾರೆ, ಅರವಿಂದ್ ಬಾಬು ಅವ್ರಿಗೆ ನೀವು ಅವರ ಒಂದು ಮಾರ್ಗದರ್ಶನ ಪಡೀರಿ, ಅವ್ರು ಏನು ಹೇಳ್ತಾರೋ ಹಾಗೆ ಮಾಡ್ವಿ, ಆದರೆ ಯಾವುದೇ ಕಾರಣಕ್ಕೂ ಕಾಲನ್ನು ಕತ್ತರಿಸ್ಬೇಡಿ ಅಂತ ಕೇಳ್ಕೊಳ್ತಾನೆ. ಅವ್ರಿಗೆ ಸುದ್ದಿ ಹೋಗುತ್ತೆ. ಅವರು ಬರ್ತಾರೆ. ಅರವಿಂದ್ ಘೋಷ್ ಬಂದು ಇವನನ್ನು ನೋಡಿ ಈ ಎಲ್ಲ ವಿಷಯ ತಿಳ್ಕೊಂಡು ತುಂಬ ಹೆಮ್ಮೆ ಆಗುತ್ತೆ. ಇವನ ಸ್ಥಿತಿಯನ್ನು ನೋಡಿ ತುಂಬ ಅವ್ರಿಗೆ ಚಿಂತೆ ಆಗುತ್ತೆ. ಯಾಕೆಂದರೆ ಬಹಳ ಮುಖ್ಯವಾದಂಥ ಕಾರ್ಯಕ್ಕೆ ಇವನ್ನ ಜೋಡಿಸಲಾಗಿರುತ್ತೆ, ಇಂಥವ್ನು ಈ ಥರ ಆಗೋಯ್ತಲ್ಲ ಅಂತ. ಇನ್ನು ಕಾಲನ್ನು ಕತ್ತರಿಸ್ಬೇಕು ಅನ್ನುವ ಪ್ರಸ್ತಾಪ ಬಂದಾಗ ಇವ್ರು ಹೇಳ್ತಾರೆ, ಕಾಲನ್ನು ಕತ್ತರಿಸೋ ಅವಶ್ಯಕತೆ ಇಲ್ಲ, ಇವನು ವಾಸಿ ಆಗ್ತಾನೆ ಅಂತೇಳಿ. ಯಾಕೆಂದರೆ ಅವರು ತುಂಬ ಯೋಗದ ಸಾಧನೆ ಮಾಡಿರ್ತಾರೆ. ಇಲ್ಲಿ ಬರೋಕ್ಕೆ ಮುಂಚೆ ಅವರು ಕಣ್ಮುಂಚಿ ಧ್ಯಾನಸ್ಥರಾಗಿ ತಾಯಿ ಕಾಳಿ ಮಾತೆಯನ್ನು ಇವರು ಪ್ರಾರ್ಥನೆ ಮಾಡಿರ್ತಾರೆ. ಅವ್ರಿಗೆ ಸಂದೇಶ ಬಂದಿರುತ್ತೆ, ಇಲ್ಲ ಇವನು ಬದುಕಬೇಕು, ಬದುಕ್ತಾನೆ, ಕಾಲನ್ನು ಕತ್ತರಿಸೋದು ಬೇಡ ಅಂತ. ಅದೇ ಸಂದೇಶವನ್ನು ಡಾಕ್ಟ್ರಿಗೆ ಹೇಳ್ತಾರೆ. ಡಾಕ್ಟ್ರಿಗೂ ನಂಬಿಕೆ ತಯಾರಿಲ್ಲ, ಆದರೂ ಕೂಡ ಅವರೆಲ್ಲ ಬಲವಂತ ಮಾಡಿದ್ಮೇಲೆ ಇವರು ಹಾಗೆ ಟ್ರೀಟ್ಮೆಂಟ್ ಕೊಡೋಕೆ ಶುರು ಮಾಡ್ತಾರೆ. ಇವನಿಗೆ ಚಲನೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಒಂದು 15 ದಿವಸ ಆಗುತ್ತೆ, 20 ದಿವಸ ಆಗುತ್ತೆ, 1 ತಿಂಗಳಾಗತ್ತೆ. ಇವನಿಗೂ ಸದಾ ಚಟುವಟಿಕೆಯಿಂದ ಇರ್ತಕ್ಕಂತಹ ವ್ಯಕ್ತಿಗೆ ಒಂದು ರೀತಿ ಕಟ್ಟಾಗ್ದಂಗೆ ಆಗ್ಬಿಡುತ್ತೆ. ಆದಷ್ಟು ಬೇಗ ಬಿಡಿಸ್ಕೊಳ್ಬೇಕು ಅಂತ ತುಂಬ ಕೇಳ್ಕೊಳ್ತಾ ಇರ್ತಾನೆ, ಆದರೆ ನಿಧಾನ ಆಗ್ತಾ ಇರುತ್ತೆ. ಆಮೇಲೆ ಯೋಗಿ ಅರವಿಂದರು ಕೆಲವಷ್ಟು ಯೋಗ ವ್ಯಾಯಾಮಗಳು ಎಲ್ಲ ಹೇಳ್ಕೊಡ್ತಾರೆ. ಮತ್ತು ಮುಖ್ಯವಾಗಿ ಮನಸ್ಸು ಅತ್ಯಂತ ಪ್ರಖರವಾಗಿ ಮನಸ್ಸು ವಾಸಿ ಆಗಲೇಬೇಕು ಅಂತ ಅದು ಪ್ರಯತ್ನ ಮಾಡಿದ್ದರ ಪರಿಣಾಮ ಒಂದು 3-4 ತಿಂಗಳಲ್ಲಿ ಪೂರ್ತಿ ಸುಧಾರಿಸ್ತಾನೆ. ಇಷ್ಟೊತ್ತಿಗೆ ಇವರು ಡಾಕ್ಟ್ರು ಯಾರು ಇವನ್ನ ಟ್ರೀಟ್ ಮಾಡಿದ್ರು, ಸುರೇಶ್ ಸರ್ವಾಧಿಕಾರಿಯವರು, ಅವರು ಈ ಒಂದು ಘಟನೆಯ ಕುರಿತಾಗಿ ಒಂದು ಇಂಗ್ಲಿಷ್ ಪತ್ರಿಕೆಯಲ್ಲಿ ಒಂದು ಆರ್ಟಿಕಲೇ ಬರೆದು ಬಿಡ್ತಾರೆ. ಈ ರೀತಿ ಒಂದು ಹುಲಿ, ಯಾವ ಹುಲಿ ಆ ಸುತ್ತಮುತ್ತ ಹಳ್ಳಿಯ ಅನೇಕ ಜನರಿಗೆ ತೊಂದರೆ ಕೊಡ್ತಾ ಇತ್ತು, ಅಂಥ ಹುಲಿಯನ್ನು ಏಕಾಂಗಿಯಾಗಿ ಹೋರಾಟ ಮಾಡಿ ಕೇವಲ ಒಂದು ಸಣ್ಣ
ಕಟಾರಿ ಇಟ್ಕೊಂಡು ಅದನ್ನ ಮಣಿಸಿದಂತಹ ಒಬ್ಬ ಸಾಹಸಿ ಇವನು ಅಂತ ಹೇಳಿ ಅವನ ಬಗ್ಗೆ ಬರೀತಾರೆ. ಬ್ರಿಟಿಷ್ ಆಗಿನ ಬಂಗಾಲ್ ಸರ್ಕಾರಕ್ಕೂ ವಿಷಯ ಗೊತ್ತಾಗಿ ಅವರು ಕೂಡ ಇವನನ್ನ ಸನ್ಮಾನ ಮಾಡಿ ಇವನ ಒಂದು ಅಂದ್ರೆ ಹುಲಿಯನ್ನು ಹೋರಾಟ ಮಾಡ್ತಾ ಇರತಕ್ಕಂಥ ಒಂದು ವ್ಯಕ್ತಿ ಇರತಕ್ಕಂಥ ಒಂದು ಬೆಳ್ಳಿಯ ಶೀಲ್ಡ್ ಅನ್ನ ಇವನಿಗೆ ಬಹುಮಾನ ಕೊಡ್ತಾರೆ. ಜೊತೆಗೆ ಬಂಗಾಳಿ ಭಾಷೆಯಲ್ಲಿ ಹುಲಿ ಅಂದ್ರೆ ಬಾಘ ಅಂತ. ಆವತ್ತಿನಿಂದ ಅವನ ಹೆಸರು ಬಾಘಾ ಜತಿನ್ ಆಗ್ಬಿಡುತ್ತೆ. ಅವನ ಆ ಹುಲಿ ಎನ್ನುವ ಆ ಬಿರುದು ಅವನ ಹೆಸರಿನ ಜೊತೆ ಆಗ್ಬಿಡುತ್ತೆ. ಮುಂದೆ ಇಡೀ ಇತಿಹಾಸದುದ್ದಕ್ಕೂ ಬಾಘಾ ಜತಿನ್ ಅಂತಾನೆ ಅವನ ಹೆಸರು ಇವತ್ತಿಗೂ ಸ್ಮರಣೆ ಮಾಡ್ಕೊಳ್ತೀವಿ. ಅಂದ್ರೆ ಅವನ ಜೀವನದಲ್ಲಿ ಸುಮಾರು 1906ನೇ ಇಸ್ವಿ ನಡೆದಂತ ಪ್ರಸಂಗ. ಅವಂಗಾಗ ಸುಮಾರೊಂದು 27 ವರ್ಷ. ಯಾವ ರೀತಿಯ ಒಂದು ಸಾಹಸ ಪ್ರದರ್ಶನ ಮಾಡಿದ್ದ ಅಂದ್ರೆ, ಒಂದು ರೀತಿ ಕಾಲ್ಪನಿಕವಾಗಿ ಫಿಕ್ಷನ್ಗಳಿರುತ್ತಲ್ಲ, ಆ ರೀತಿ ಅನ್ಸೋ ರೀತಿ ಅವನ ಜೀವನದಲ್ಲಿ ಒಂದು ಮಹತ್ವಪೂರ್ಣ ಘಟನೆ ನಡೆದು ಹೋಗುತ್ತೆ. ಈ ಜತಿನ್ ದಾಸ್ ಅಥವಾ ಈ ಬಾಘಾ ಜತಿನ್ ಅವನು ಹುಟ್ಟಿದ್ದು ಇವತ್ತಿನ ಬಾಂಗ್ಲಾದೇಶಕ್ಕೆ ಸೇರಿದಂತಹ ಕುಷ್ಟಿಯಾ ಅನ್ನುವ ಜಿಲ್ಲೆ, ಇವತ್ತದು ಬಾಂಗ್ಲಾದೇಶದ ಭಾಗವಾಗಿದೆ. ಅಲ್ಲಿ ಕೋಯಾ ಅನ್ನುವ ಜಾಗದಲ್ಲಿ ಅವನ ಜನನ ಆಗುತ್ತೆ. ಚಿಕ್ಕ ವಯಸ್ಸಿನಲ್ಲೇ ತಂದೆಯನ್ನು ಕಳ್ಕೊಳ್ತಾನೆ. ಅವರ ತಂದೆ ತುಂಬಾ ಪ್ರಕಾಂಡ ಪಂಡಿತರು, ಸಾಕಷ್ಟು ಸಂಸ್ಕೃತದ ಅಧ್ಯಯನ ಮಾಡ್ತಾ ಇರ್ತಾರೆ. ಅದರ ಒಂದು ಸಂಸ್ಕಾರ ಇವರ ಮನೆಯಲ್ಲಿ ಇವನಿಗೆ ಚಿಕ್ಕ ವಯಸ್ಸಿಂದನೇ ಬಂದಿರುತ್ತೆ. ರಾಮಾಯಣ, ಮಹಾಭಾರತ, ಆ ಎಲ್ಲ ಕಥೆಗಳು ಅವರ ತಂದೆ ಮತ್ತೆ ಮುಂದೆ ಅವರ ತಾಯಿ ಮೂಲಕ, ಅವರ ಅಕ್ಕನ ಮೂಲಕ ಸಾಕಷ್ಟು ಒಂದು ಸಂಸ್ಕಾರಯುಕ್ತ ವಾತಾವರಣದಲ್ಲಿ ಅವನು ಬೆಳಿತಾನೆ. ಅದ್ರ ಜೊತೆಗೆ ಅವರ ತಾಯಿಗೆ ಓದುವ ಒಂದು ಸ್ವಭಾವ ಇರುತ್ತೆ. ಒಂದು ರೀತಿ ಹುಚ್ಚು ಅಂತಲೇ ಹೇಳ್ಬೋದು. ವಿಪರೀತ ಓದುವ ಒಂದು ಸ್ವಭಾವ. ಅದರಲ್ಲೂ ವಿಶೇಷವಾಗಿ ಆಗ್ತಾನೆ ಬಂಗಾಲದಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಒಂದು ದೊಡ್ಡ ಕ್ರಾಂತಿ ಆಗಿರುತ್ತೆ. ಅದಕ್ಕೆ ಮೂಲ ಕಾರಣಕರ್ತರು ಯಾರು ಅಂತ ಹೇಳಿದ್ರೆ ಬಂಕಿಮ್ ಚಂದ್ರ ಚಟರ್ಜಿಯವರು. ಈಗ ತಾನೇ ಈ ವರ್ಷ ವಂದೇ ಮಾತರಂನ 150ನೇ ವರ್ಷ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಆ ಒಂದು ವಂದೇ ಮಾತರಂ ರಚನೆ ಮಾಡಿದಂಥ ಬಂಕಿಮಚಂದ್ರ ಚಟರ್ಜಿಯವರು ಕೇವಲ ವಂದೇ ಮಾತರಂ ಅಲ್ಲ, ಅನೇಕ ಸಾಹಿತ್ಯಗಳನ್ನ ಅವರು ರಚನೆ ಮಾಡ್ತಾರೆ. ಅವರೆಲ್ಲ ಸಾಹಿತ್ಯನ ಇವ್ರ ತಾಯಿ ಓದಿರ್ತಾರೆ. ಅವರ ದೇವಿ ಚೌದುರಾಣಿ ಇರ್ಬೋದು, ಸೀತಾರಾಮ ಇರ್ಬೋದು, ಆನಂದ ಮಠದಲ್ಲೇ ಈ ವಂದೇ ಮಾತರಂ ಗೀತೆ ಬರೋವಂಥದ್ದು. ಸೊ ಇದನ್ನೆಲ್ಲ ಓದಿರ್ತಾರೆ. ಆ ಬಂಕಿಮಚಂದ್ರರು ಹೇಗೆ ಅಂದ್ರೆ ಆ ಕಾಲದಲ್ಲಿ ಇದ್ದಂಥ ಅನೇಕ ಒಂದು ಸಾಮರ್ಥ್ಯವಂತ ಬರಹ ಮಾಡ್ತಕ್ಕಂಥವ್ರನ್ನ ಅವ್ರ ಮನೆಯಲ್ಲಿ ಸೇರಿ ಚಿಂತನ ಮಂಥನ ಮಾಡ್ತಾ ಇರ್ತಾರೆ. ಯಾವ್ಯಾವ ರೀತಿಯ ಸಾಹಿತ್ಯವನ್ನು ನಾವು ಬರಿಬೇಕು, ಇವತ್ತಿನ ಈ ಒಂದು ಬ್ರಿಟಿಷರ ಆಳ್ವಿಕೆಯಲ್ಲಿ ಇರ್ತಕ್ಕಂಥ ನಮ್ಮ ಸಮಾಜಕ್ಕೆ ಬಡಿದೆಬ್ಬಿಸ್ತಕ್ಕಂಥ ಸಾಹಿತ್ಯವನ್ನ ಬರೀಬೇಕು ಅಂತ ಅವ್ರು ಚರ್ಚೆ ಮಾಡ್ತಾ ಇರ್ತಾರೆ. ಜೋಗೇಂದ್ರನಾಥ ವಿದ್ಯಾಭೂಷಣ್ ಅಂತ ಹೇಳಿ ಅವರು ಇಟಲಿಯ ಕ್ರಾಂತಿ ಬಗ್ಗೆ ಬರೀತಾರೆ. ಮ್ಯಾಟ್ಸಿನಿ ಇರ್ಬೋದು, ಗ್ಯಾರಿಬಾಲ್ಡಿ ಇರ್ಬೋದು, ಅವರ ಜೀವನ ಚರಿತ್ರೆಯನ್ನು ಬರೀತಾರೆ. ಅಂದ್ರೆ ನಮ್ಮ ತರನೇ ಇನ್ನೊಂದು ದೇಶದಲ್ಲಿ ಯಾವ ರೀತಿ ಕ್ರಾಂತಿಗಳು ನಡೆದಿದೆ ಅಂತ ಇವತ್ತಿನ ಯುವಕರಿಗೆ ಪರಿಚಯ ಮಾಡ್ತಕ್ಕಂಥ ಕೆಲಸ. ಅದೇ ರೀತಿ ದುರ್ಗಾದಾಸ್ ಲಾಹ್ರಿ ಅಂತೇಳಿ ಅವರು ಜಾರ್ಜ್ ವಾಷಿಂಗ್ಟನ್ ಬಗ್ಗೆ ಬರೀತಾರೆ, ನೆಪೋಲಿಯನ್ ಬೋನಪಟ್ ಬಗ್ಗೆ ಬರೀತಾರೆ. ಅಂದ್ರೆ ಯುವಕರಿಗೆ ಹೋರಾಟದ, ಕ್ರಾಂತಿಯ, ನಮ್ಮ ಮೇಲೆ ಆಳ್ವಿಕೆ ಮಾಡ್ತಾ ಇರತಕ್ಕಂಥ ಪರಕೀಯರನ್ನ ಯಾವ ರೀತಿ ಎದುರಿಸ್ಬೇಕು ಅನ್ನುವ ಒಂದು ಸ್ಫೂರ್ತಿ ಬರ್ತಕ್ಕಂಥ ಸಾಹಿತ್ಯಗಳನ್ನ ಆಗ ಬಂಗಾಲದಲ್ಲಿ ಸೃಷ್ಟಿಯಾಗುತ್ತೆ. ಅದು ಇಡೀ ದೇಶಕ್ಕೆ ಪ್ರಭಾವ ಬೀರುತ್ತೆ. ಸೊ ಇವರ ತಾಯಿ, ಜತಿನ್ನ ತಾಯಿಗೆ ಅದೆಲ್ಲ ಪ್ರಭಾವ ಇರುತ್ತೆ. ಹಾಗಾಗಿ ಅದೆಲ್ಲ ಇವನಿಗೆ ಬಾಲ್ಯದಿಂದಲೇ ಪ್ರಾಯಶಃ ಅದು ಒಂದು ರೀತಿಯ, ಹೇಗೆ ನಾವು ಅಭಿಮನ್ಯು ಕಥೆಯಲ್ಲಿ ಕೇಳ್ತೀವಲ್ಲ, ಅವನು ಗರ್ಭದಲ್ಲಿದ್ದಾಗೆ ಅವನಿಗೆ ಸಂಸ್ಕಾರ ಆಗಿರುತ್ತೆ. ಆ ರೀತಿ ಇವನಿಗೆ ಬಾಲ್ಯದಿಂದಲೇ, ಸಣ್ಣ ಮಗುವಿಂದನೇ ಈ ರೀತಿಯ ವಿಚಾರಗಳು ಅವನಲ್ಲಿ ಹೊಕ್ಕಿ ಅವನ ವ್ಯಕ್ತಿತ್ವವನ್ನ ಅದು ರೂಪಿಸುತ್ತೆ. ಮುಂದೆ ಅವನು ಕಲ್ಕತ್ತಾಗೆ ಬರ್ತಾನೆ. ಅಲ್ಲಿ ಅವನು ತನ್ನ ಕಾಲೇಜ್ ವಿದ್ಯಾಭ್ಯಾಸವನ್ನು ಮಾಡ್ತಾನೆ. ಆಗ 1898ನೇ ಇಸ್ವಿಯಲ್ಲಿ ಪ್ಲೇಗ್, ಬಹಳ ದೊಡ್ಡ ಒಂದು ರೋಗ, ಅದು ಮಹಾಮಾರಿ ಇಡೀ ಬಂಗಾಲದಲ್ಲಿ ಬಂದು ಲಕ್ಷಾಂತರ ಜನರನ್ನ ಅದು ಆಹುತಿ ತಗೊಳುತ್ತೆ.
ಬ್ರಿಟಿಷರಿಂದ ಸರಿಯಾದಂತಹ ಒಂದು ಸಹಕಾರ ಸಿಗದೆ ಎಷ್ಟೊಂದು ಜನನ ಕಳ್ಕೊಳ್ಬೇಕಾಗತ್ತೆ. ಆಗ ಸ್ವಾಮಿ ವಿವೇಕಾನಂದರು ಇರ್ತಾರೆ. ರಾಮಕೃಷ್ಣ ಆಶ್ರಮ ಅದು ಸಂಪೂರ್ಣವಾಗಿ ಸಮಾಜ ಸೇವೆಯಲ್ಲಿ ತೊಡಕೊಂಡು ಲಕ್ಷಾಂತರ ಜನರನ್ನ ಸೇವೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡುತ್ತೆ. ಅದಾಗಿ ಮುಂದಿನ ವರ್ಷ ಮತ್ತೊಮ್ಮೆ ಪ್ಲೇಗ್ ಬರುತ್ತೆ 1899 ಇಸ್ವಿಯಲ್ಲಿ. ಆಗ ಇವರ ಕಾಲೇಜಿನಲ್ಲಿ ಬಂದು ಒಂದು ದಿವಸ ಒಬ್ಬರು ಅನೌನ್ಸ್ಮೆಂಟ್ ಮಾಡ್ತಾರೆ. ಏನಂದರೆ, ಇವನು ಓದ್ತಾ ಇದ್ದಂಥ ಕಾಲೇಜು ಕೋಲ್ಕತ್ತಾ ಸೆಂಟ್ರಲ್ ಕಾಲೇಜು, ಅಲ್ಲಿ ಬಂದು ಈ ಥರ ಅನೌನ್ಸ್ ಮಾಡ್ತಾರೆ, ಶ್ರೀ ರಾಮಕೃಷ್ಣ ಮಿಷನ್ ಪ್ಲೇಗ್ ಸರ್ವಿಸ್ ಅಂತ ಒಂದು ಸಂಸ್ಥೆ ಶುರು ಮಾಡಿದೆ. ಇದರಲ್ಲಿ ಸೇವೆ ಮಾಡಲಿಕ್ಕಾಗಿ ಎಲ್ಲರೂ ನಿಮ್ಮ ಹೆಸರನ್ನು ನೋಂದಣಿ ಮಾಡಿ ಅಂತ. ಆ ಕರೆ ಕೊಟ್ಟಾಗ ಇವನ ಸಂಸ್ಕಾರ ಹೇಗಿತ್ತು ಅಂದರೆ, ಮೊದಲು ಹೆಸರು ಬರ್ಸಿದ್ದೆ ಜತಿನ್. ಸಾಯಂಕಾಲ ಕ್ಲಾಸಿಕ್ ಥಿಯೇಟರ್ನಲ್ಲಿ ಸಭೆ ಇರುತ್ತೆ, ಎಲ್ರಿಗೂ ಅಲ್ಲಿ ಬರಬೇಕು ಅಂತೇಳಿ ಕರೆ ಕೊಟ್ಟಿರ್ತಾರೆ. ಸಂಜೆ ಎಲ್ಲರೂ ಹೋಗ್ತಾರೆ. ಅಲ್ಲಿ ಯಾರು ಭಾಷಣ ಮಾಡ್ತಾರೆ ಅಂತ ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇದ್ದಾಗ ಒಂದು ಹೆಣ್ಣು ಮಗಳು ಬಂದು ನಿಂತು ಓತಪ್ರೋತವಾಗಿ ಅಲ್ಲಿದ್ದಂಥ ಸಮಸ್ತ ಯುವಕರಿಗೆ ಹುರಿದುಂಬಿಸ್ತಾಳೆ. ಆಕೆಯೇ ಸೋದರಿ ನಿವೇದಿತಾ, ವಿವೇಕಾನಂದರ ಶಿಷ್ಯೆ. ಆಕೆಯ ವಿವೇಕಾನಂದರ ಮಾನಸ ಪುತ್ರಿ. ಆಕೆ ಅಲ್ಲಿ ಪ್ಲೇಗ್ ಇಂಥ ಒಂದು ಕಾಯಿಲೆ ಬಂದಿದೆ, ವಿದ್ಯಾರ್ಥಿಗಳಾಗಿ ನಮ್ಮ ಕರ್ತವ್ಯ ಏನು, ಯುವಕರಾಗಿ ನಾವೇನು ಮಾಡಬೇಕು ಅಂತ ಹೇಳಿ ಅವರು ಒಂದು ಕರೆ ಕೊಡ್ತಾರೆ. ಸೊ ಇವ್ರು ಎಂಥ ಒಂದು ಅದ್ಭುತವಾದಂತಹ ಭಾಷಣ ಮಾಡ್ತಾರೆ ಅಂದರೆ, ಬಂದಂಥ ಅಷ್ಟು ಜನ ಆ ಸೇವೆಯಲ್ಲಿ ತೊಡಗ್ತಾರೆ. ವಿಶೇಷವಾಗಿ ಸ್ಲಮ್ ಏರಿಯಾಗಳಲ್ಲಿ, ಪಾಪ ಅಲ್ಲಿ ಏನು ಅನುಕೂಲ ಇರಲ್ಲ, ಅಲ್ಲಿಗೆ ಹೋಗಿ ಎಲ್ಲರನ್ನೂ ಸೇವೆ ಮಾಡ್ತಾರೆ. ಇವನು ಬಂದು ತನ್ನ ಮನೆಯಲ್ಲಿ ಹೇಳ್ತಾನೆ. ಆಗ ನೋಡಿ, ಇವ್ರ ತಾಯಿ ಎಂಥ ಮಹಾಸಾಧ್ವಿ ಅಂದರೆ, ಆಕೆ ಕೇಳ್ತಾಳೆ, ನಾನು ಮಾಡ್ಬೋದಾ ಸೇವೆ ಅಂತ. ಶರತ್ ಶಚಿ ಅಂತ ಅವರ ತಾಯಿಯ ಹೆಸರು. ಆಗ ಅವನ ಪ್ರಶ್ನೆ ಇರುತ್ತೆ, ಮಹಿಳೆಯರು ಈ ಥರ ಹೋಗ್ಬೋದಾ ಅಂತ ಒಂದು ಸಣ್ಣ ಗೊಂದಲ ಇರುತ್ತೆ. ಅದಕ್ಕೆ ಜತಿನ್ ಹೇಳ್ತಾನೆ, ಇಲ್ಲ, ಸೋದರಿ ನಿವೇದಿತಾ ಅವ್ರು ಹೇಳಿದ್ದಾರೆ ಎಲ್ಲರೂ ಮಾಡಬೇಕು, ಮಹಿಳೆಯರು ತೊಡಕೋಬೇಕು ಅಂತ ಹೇಳಿ. ಹಾಗಾಗಿ ಇವ್ರ ತಾಯಿ ಕೂಡ, ಇವರ ಅಕ್ಕ ಕೂಡ ಈ ರೀತಿ ಬೇರೆ ಬೇರೆ ಮನೆಗಳಿಗೆ ಹೋಗಿ ಶುಶ್ರೂಷೆ ಮಾಡ್ತಕ್ಕಂಥದ್ದು, ಔಷಧಿ ಹಚ್ಚುವಂಥದ್ದು, ಅವ್ರಿಗೆ ಆರೈಕೆ ಮಾಡ್ತಕ್ಕಂಥ ಸೇವೆಯಲ್ಲಿ ತೊಡಗ್ತಾರೆ. ಆದರೆ ದುರ್ದೈವದಿಂದ ಆ ಪ್ಲೇಗ್ ಕಾಯಿಲೆ ಇವರ ತಾಯಿಗೂ ಕೂಡ ಅದು ಹೊಡೆಯುತ್ತೆ. ಇವನು ಇನ್ನೊಂದು ಕಡೆ ಬೇರೆ ಯಾವುದೋ ಒಂದು ಜಾಗದಲ್ಲಿ ಸೇವೆ ಮಾಡ್ತಾ ಇರ್ಬೇಕಾದ್ರೆ ಸುದ್ದಿ ಬಂದು ಹೇಳ್ತಾರೆ, ತಕ್ಷಣ ಮನೆಗೆ ಬಾ ಅಂತ. ಮನೆಗೆ ಬರ್ತಾನೆ. ನೋಡಿದ್ರೆ ಅವ್ರ ತಾಯಿ ಹಾಸಿಗೆ ಹಿಡ್ದಿದ್ದಾಳೆ. ಅವಳ ಅಂತಿಮ ಕ್ಷಣ ಆಕೆ ಅವಳು ಎಣಿಸ್ತಾ ಇದ್ದಾಳೆ. ಇವನು ಹೋಗಿ ತಾಯಿಯನ್ನು ತುಂಬ ದುಃಖದಿಂದ ನಮಸ್ಕಾರ ಮಾಡ್ತಾನೆ. ಅಮ್ಮ, ಏನು ಇಂಥ ಆಗೋಯ್ತಲ್ಲ ಅಂತ. ಆದರೆ ಅವಳು ಹೇಳ್ತಾಳೆ, ನೋಡಪ್ಪ, ನಮ್ಮ ದೇಹ ಇರೋದೇ ದೇಶ ಸೇವೆ, ಸಮಾಜ ಸೇವೆ ಮಾಡೋಕ್ಕೋಸ್ಕರ, ನೀನು ಅದನ್ನು ಮಾತ್ರ ಯಾವತ್ತೂ ಬಿಡಬೇಡ ಅಂತ ಹೇಳ್ತಾ ಅವಳು ತನ್ನ ಪ್ರಾಣವನ್ನು ಬಿಡ್ತಾಳೆ. ಅಂದರೆ ಎಂಥ ಮಹಾತಾಯಿ. ಹಾಗಾಗಿ ಇಂಥ ಮಹಾ ಶ್ರೇಷ್ಠ ಪುತ್ರ ಆಕೆಯ ಗರ್ಭದಲ್ಲಿ ಹುಟ್ಟಿದ್ದ. ಅದಾದಮೇಲೆ ಇವನಿಗೆ, ಜತಿನ್ಗೆ, ಯುವಕ, ಒಂದು ರೀತಿಯ ಅತ್ಯಂತ ಬಿಸಿ ರಕ್ತದ ಯುವಕ. ಏನು ಈ ಥರ ಅನ್ಯಾಯ ನಡೀತಾ ಇದೆ, ಏನು ಮಾಡ್ಬೇಕು ನಾನು ಅನ್ನುವ ಒಂದು ರೀತಿಯ ಒಂದು ಹುಡುಕಾಟ ಇರುತ್ತೆ. ಆ ಸಮಯದಲ್ಲಿ ಅವನು ನಿವೇದಿತರಿಗೆ ಕೇಳ್ಕೊಳ್ತಾನೆ, ನನಗೆ ದಯಮಾಡಿ ವಿವೇಕಾನಂದರನ್ನ ಭೇಟಿ ಮಾಡಿಸಿ ಅಂತ. ಅವರು ಒಂದು ದಿವಸ ನಿಶ್ಚಯ ಮಾಡ್ತಾರೆ. ವಿವೇಕಾನಂದರು ಬೇರೆ ಬೇರೆ ಕಡೆ ಪ್ರವಾಸ ಮಾಡ್ತಾ ಇರ್ತಾರೆ. ಒಂದು ನಿಶ್ಚಯ ಆಗುತ್ತೆ ದಿನ. ಆ ದಿನ ವಿವೇಕಾನಂದರನ್ನ ಭೇಟಿ ಮಾಡಲಿಕ್ಕಾಗಿ ನಿವೇದಿತಾ ಬಂದು ಭಾಗ ಜತಿನ್ನ ಕರ್ಕೊಂಡು ಹೋಗ್ತಾರೆ. ಇಬ್ಬರು ಹೋಗ್ತಾರೆ. ಅವರು ವಿವೇಕಾನಂದರು ಇವ್ರಿಗೆ ದರ್ಶನ ಸಿಗುತ್ತೆ. ಆ ದರ್ಶನನೇ ಇವ್ಗೆ ವಿಪರೀತ ಒಂದು ಶಕ್ತಿ ಕೊಟ್ಬಿಡುತ್ತೆ. ಆಮೇಲೆ ವಿವೇಕಾನಂದರು ಇವನ್ನ ಕರೆದು ಇವನ್ನ ಪರಿಚಯ ಮಾಡ್ಕೊಳ್ತಾರೆ. ಪರಿಚಯ ಮಾಡ್ಕೊಂಡು ಮಾತಾಡ್ತಾರೆ. ಅವರು ಮಾತಾಡಿ ಇವ್ನಿಗೆ ಹೇಳ್ತಾರೆ, ನೋಡು, ಅವರು ಅನೇಕ ಕಡೆ ಹೇಳ್ತಾ ಇರ್ತಾರೆ ಒಂದು ಮಾತು, ನನಗೆಂಥ ಯುವಕರು ಬೇಕು ಅಂದರೆ, ಕಬ್ಬಿಣದ ಸ್ನಾಯುಗಳು, ಉಕ್ಕಿನ ನರಗಳು, ಸಿಡಿಲಿನಂಥ ಹೃದಯ ಇರ್ತಕ್ಕಂಥ ಯುವಕರು ನಮಗೆ ಬೇಕಾಗಿದೆ ಅಂತ ಏನು ಹೇಳ್ತಾ ಇದ್ರು, ಅವರು ಇವನ್ಗೆ ಅದನ್ನು ಹೇಳ್ತಾರೆ, ನೀನು ಆ ರೀತಿ ಆಗ್ಬೇಕಪ್ಪ ಅಂತ ಹೇಳಿ ಅವನಿಗೆ ಇವರು ಒಂದಷ್ಟು ಮಾತುಗಳನ್ನು ಹೇಳ್ತಾರೆ. ಅದನ್ನು ಅದೇ ಶಬ್ದದಲ್ಲಿ ಓದ್ತೀನಿ. ಅವ್ರು ಹೇಳ್ತಾರೆ, ನಿತ್ಯ ಏನೇನು ಮಾಡ್ತೀಯ ಅಂತ ಕೇಳ್ತಾರೆ. ಅವನು ಹೇಳ್ತಾನೆ, ನಾನು ನಿತ್ಯ ವ್ಯಾಯಾಮ ಮಾಡ್ತೀನಿ ಅಂತಾನೆ. ತುಂಬ ಒಳ್ಳೆಯದು.
ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ. ಹಾಗಾಗಿ ಶರೀರವನ್ನ ಚೆನ್ನಾಗಿ ಅದನ್ನ ಗಟ್ಟಿಯಾಗಿ ಇಟ್ಕೋ, ಬೇಕಾಗತ್ತೆ, ಹೋರಾಟ ಮಾಡ್ಬೇಕಾಗತ್ತೆ ಅಂತ. ಆಮೇಲೆ ಏನು ಓದ್ತೀಯ ಅಂತ ಕೇಳ್ತಾರೆ. ಇವನು ಓದ್ತಕ್ಕಂಥ ಪುಸ್ತಕ ಅಂತ ಕೇಳ್ತಾನೆ, ಎಲ್ಲ ಹೆಸರು ಹೇಳ್ತಾನೆ, ಖುಷಿ ಆಗತ್ತೆ. ಬಂಕಿಮರ, ವಿದ್ಯಾಭೂಷಣರ ಎಲ್ಲ ಕತೆಗಳನ್ನು ಇವನು ಹೇಳಿದಾಗ ಅವ್ರಿಗೆ ಸರಿಯಾದಂಥ ದಾರಿಯಲ್ಲಿ ಹೋಗ್ತಾ ಇದೆಯಾ ಅಂತ ವಿವೇಕಾನಂದರು ಬೆನ್ನು ತಟ್ತಾರೆ. ಆಮೇಲೆ ಭಗವದ್ಗೀತೆ ಅಂತ ಕೇಳ್ತಾರೆ. ಆಗ ಬಾಗಾಜಿತ್ತನ್ ಹೇಳ್ತಾನೆ, ಅದನ್ನು ನಿತ್ಯ ಓದ್ತೀನಿ ಅಂತ. ಈ ರೀತಿ ಅವನ ಏನೇನು ಚಟುವಟಿಕೆಗಳು ಅದನ್ನೆಲ್ಲ ತಿಳ್ಕೊಂಡು, ಸರಿ ಇದೆಲ್ಲ ಸರಿ, ನಿನ್ನ ಮುಂದಿನ ಗುರಿ ಏನು ಅಂತ ಕೇಳ್ತಾನೆ. ಆಗ ಅವನು ಹೇಳ್ತಾನೆ, ನಾನು ಸನ್ಯಾಸಿ ಆಗಬೇಕು ಅಂತ ಇದ್ದೀನಿ ಅಂತ ಹೇಳ್ತಾನೆ. ಅಂದರೆ ಅವನಿಗೆ ಆ ರೀತಿಯ ಒಂದು ವಿರಕ್ತಿ ಬಂದ್ಬಿಟ್ಟಿರುತ್ತೆ. ಎಲ್ಲವನ್ನು ತೊರೆದ್ಬಿಟ್ಟು ನಾನು ಒಬ್ಬ ಸನ್ಯಾಸಿ ಆಗ್ಬಿಡ್ಬೇಕು ಅಂತ. ಆಗ ಆ ನಿರಂತರ ವ್ಯಾಯಾಮ ಮಾಡಿದ್ದಂಥ ಕಟ್ಮಸ್ತಾಳ್ ಅಂತ ಹೇಳ್ತಾರಲ್ಲ, ಅವನ ಪೈಲ್ವಾನ್ ಶರೀರವನ್ನ ವಿವೇಕಾನಂದರು ಒಂದ್ಸಲಿ ಮುಟ್ತಾರೆ, ಅವನ ತೋಳನ್ನ ಮುಟ್ತಾರೆ, ಒಳ್ಳೆ ಕಬ್ಬಣ ಥರ ಇರುತ್ತೆ. ವಿವೇಕಾನಂದರು ಹೇಳ್ತಾರೆ, ನೀ ಸನ್ಯಾಸಿ ಆಗೋದಲ್ಲ, ಕ್ರಾಂತಿಕಾರಿ ಆಗುವಂತ. ಅಂದರೆ ನಿನ್ನ ಜೀವನದ ಗುರಿ ಏನು ಅಂದರೆ ದೇಶವನ್ನ ವಿಮುಕ್ತಿ ಮಾಡಬೇಕು, ಇದೇ ನಿನ್ನ ಜೀವನದ ಮುಕ್ತಿ. ಅವ್ರು ಹೇಳ್ತಾರೆ, ದೇಶದ ಬಿಡುಗಡೆಗಾಗಿ ಶ್ರಮಿಸು, ಪವಿತ್ರವಾದ ನಮ್ಮ ತಾಯ್ನಾಡು ಹಿಂದೊಮ್ಮೆ ಪ್ರಪಂಚಕ್ಕೆ ಬೆಳಕು ನೀಡಿತ್ತು, ಮತ್ತೆ ನಮ್ಮ ನಾಡು ಜಗಜ್ಜನನಿ ಆಗಬೇಕು. ಅದು ಆಗಬೇಕಾದರೆ ನಾಡಿನ ಬಿಡುಗಡೆ ಆಗಬೇಕು. ಇನ್ನು 50 ವರ್ಷಗಳ ಕಾಲ ತಾಯಿ ಭಾರತೀಯೇ ನಮ್ಮ ದೇವರು, ಆಕೆಯನ್ನು ಅರ್ಚಿಸು. ಈ ರೀತಿ ವಿವೇಕಾನಂದರು ಹೇಳ್ತಾರೆ. ಅಂದರೆ ವಿವೇಕಾನಂದರ ಆ ಒಂದು ಏನು ಆ ಒಂದು ಸರಿಯಾದಂತಹ ಸಮಯದಲ್ಲಿ ಇವನಿಗೆ ಆ ಪ್ರೇರಣೆ ಸಿಗುತ್ತೆ, ಅವನ ಇಡೀ ಜೀವನವೇ ಬದಲಾಗ್ಬಿಡುತ್ತೆ. ವಿವೇಕಾನಂದರ ಸಾಹಿತ್ಯವನ್ನ ಓದಿ ಪ್ರೇರಣೆ ಪಡೆಯುವಂಥ ವ್ಯಕ್ತಿಗಳನ್ನ ನಾವು ನೋಡಿದ್ದೀವಿ. ಆದರೆ ವಿವೇಕಾನಂದರನ್ನೇ ಭೇಟಿ ಮಾಡಿ ಅವರ ಒಂದು ಬೆನ್ನು ತಟ್ಟಿಸ್ಕೊಂಡಂಥ ಒಬ್ಬ ಭಾಗ್ಯಶಾಲಿ ಭಾಗಾಜತಿನ್. ಅವನ ಸ್ವಾಭಿಮಾನ ಹೇಗಿರುತ್ತೆ ಅನ್ನೋಕ್ಕೆ ಎಷ್ಟೊಂದು ಉದಾಹರಣೆ ನಾವು ನೋಡ್ತೀವಿ. ಹೇಗಿದ್ದ ಅವನು ಅಂತ ಹೇಳಿದ್ರೆ ನಿರ್ಭಯ. ವಿವೇಕಾನಂದರು ಹೇಳ್ತಾ ಇರ್ತಾರೆ, ಅವ್ರಿಗಿಷ್ಟವಾದ ಶಬ್ದ ಯಾವುದು ಅಂದರೆ ಅಭೀಹಿ, ನಿರ್ಭಯತೆ. ಸದಾ ಅದನ್ನ ನೀವು ಆಚರಣೆ ಮಾಡಿ, ನೆನಪು ಮಾಡ್ಕೊಳ್ಳಿ, ಅದನ್ನೇ ಜಪ ಮಾಡಿ ಅಂತ ಹೇಳ್ತಾರೆ. ಅಂದರೆ ಯಾವುದು? ನಿರ್ಭಯತೆ. ಇವತ್ತಿನ ಥರ ಅಲ್ಲ ಪರಿಸ್ಥಿತಿ. ಆಗ ಹೇಗಿತ್ತು ಅಂದರೆ ಬ್ರಿಟಿಷರ ಒಂದು ದಬ್ಬಾಳಿಕೆ, ದೌರ್ಜನ್ಯ ಎಂಥ ಒಂದು ತಾರಕಕ್ಕೇರಿತ್ತು ಅಂದರೆ, ಒಂದ್ಸಲಿ ಒಂದು ಉದಾಹರಣೆಯನ್ನು ಅರವಿಂದ್ ಘೋಷ್ರೇ ಹೇಳ್ತಾರೆ. ಒಬ್ಬ ಮಹಾರಾಜ, ಅವನು ಟ್ರೈನ್ನಲ್ಲಿ ಆಗ್ರಾಯಿಂದ ದಿಲ್ಲಿಗೂ ಏನೋ ಟ್ರೈನಲ್ಲಿ ಹತ್ತಾನೆ. ಮಹಾರಾಜ ಅಂದರೆ ಒಂದು ಯಾವುದೋ ಸಂಸ್ಥಾನದ ಪ್ರಮುಖರು, ಅಂದರೆ ನಮ್ಮಲ್ಲಿ ರಾಜ ಪ್ರತ್ಯಕ್ಷ ದೇವತಾ ಅಂತ ಹೇಳ್ತಕ್ಕಂಥ ನಾಡು ನಮ್ಮದು. ಅಂತಹ ಒಬ್ಬ ರಾಜ ಅವನು ಆ ಒಂದು ಟ್ರೈನ್ ಫಸ್ಟ್ ಕ್ಲಾಸ್ ಕಂಪಾರ್ಟ್ಮೆಂಟಲ್ಲಿ ಹತ್ತಾನೆ. ಅಲ್ಲಿ 4-5 ಜನ ಬ್ರಿಟಿಷ್ ಅವರು ಕೂತಿರ್ತಾರೆ, ಒಂದಿಬ್ಬರು ಮಿಲಿಟ್ರಿ ಅವರು ಎಲ್ಲ ಕೂತಿರ್ತಾರೆ. ಅವರು ಆ ಮಹಾರಾಜನಿಗೆ ಅವಮಾನ ಮಾಡ್ತಾರೆ. ಅವನು ನೋಡಿ ಕಿಚಾಯಿಸಿ ನಗ್ತಾರೆ. ಅಷ್ಟೇ ಅಲ್ಲ, ಅವ್ನಿಗೆ ಹೇಳ್ತಾರೆ, ಅವನ ಸೀಟ್ ಮೇಲೆ ಕಾಲಿಟ್ಟಿರ್ತಾರೆ. ಅವನು ನಂದು ಈ ಸೀಟ್ ಅಂತ ಹೇಳಿದಾಗ ಮಹಾರಾಜನಿಗೆ ಹೇಳ್ತಾರೆ, ನನ್ನ ಶೂ ಲೇಸ್ ಬಿಚ್ಚೋ ಇದೆ, ಅದನ್ನು ಕಟ್ಟು ನೀನು, ಆಮೇಲೆ ನಿನಗೆ ಜಾಗ ಕೊಡ್ತೀನಿ ಅಂತ. ಆ ಮಹಾರಾಜ ತಲೆ ತಗ್ಸಿ ಅವರ ಲೇಸನ್ನು ಕಟ್ಟಿ ಆಮೇಲೆ ತನ್ನ ಸೀಟಲ್ಲಿ ಕೂತ್ಕೊಂಡಂತ ಒಂದು ಪ್ರಸಂಗವನ್ನ ಹೇಳ್ತಾ ಇರ್ತಾರೆ. ಈ ರೀತಿ ಸ್ಥಿತಿ ಇರುತ್ತೆ. ಸಾಮಾನ್ಯ ಜನರಿಗಂತೂ ಲೆಕ್ಕನೇ ಇಲ್ಲ. ಅಪಮಾನದ ಮೇಲೆ ಅಪಮಾನ, ನಾಯಿ ಅಂತ ಬೈತಾ ಇರ್ತಾರೆ ನೇರವಾಗಿ. ಆದರೆ ಈ ಪರಿಸ್ಥಿತಿಯಲ್ಲಿ ಈ ಭಾಗಾಜತಿನ್ ಯಾವ ರೀತಿ ನಡ್ಕೊಂಡ ಅನ್ನೋದು ನಮಗೆ ಒಂದು ಬಹಳ ಪ್ರೇರಣಾದಾಯಕವಾದದ್ದು. ಒಂದ್ಸಲಿ ಒಬ್ಬ ಚೆನ್ನಾಗಿ ಕುಡಿದು ಬಿಟ್ಟಿರ್ತಾನೆ, ಒಬ್ಬ ಬ್ರಿಟನ್ ವ್ಯಕ್ತಿ. ಅವನು ಏನೋ ಸಂಖ್ಯೆ ಹೇಳ್ಕೊಂಡು ಬರ್ತಾ ಇರ್ತಾನೆ, 40, 41 ಏನು ಹೇಳ್ತಾನೆ ಅಂತ ಅನೇಕರು ಗೊತ್ತಲ್ಲ. ಆಮೇಲೆ ಗೊತ್ತಾಗುತ್ತೆ, ಅವನೊಂದು ವಾಕಿಂಗ್ ಸ್ಟಿಕ್ ಇಟ್ಕೊಂಡಿರ್ತಾನೆ. ಆ ವಾಕಿಂಗ್ ಸ್ಟಿಕ್ಕಿಂದ ರಸ್ತೆಯಲ್ಲಿ ಬರ್ತಾ ಯಾರಿಗೆ ಬೇಕಾದ್ರೂ ಒಂದು ಬಾರಿಸೋದು. ಅವ್ನು ಬಾರಿಸ್ತಾ ಇದ್ದಂಗೆ ಒಂದು ಸಂಖ್ಯೆ 41, 42 ಹೀಗೆ ಹೊಡ್ಕೊಂಡು ಬರ್ತಾ ಇರ್ತಾನೆ. ದೂರದಲ್ಲಿ ನೋಡ್ತಾನೆ ಇವನು ಭಾಗಾಜತಿನ್, ಯಾಕೆ ಹಿಂಗೆ ಮಾಡ್ತಾನೆ ಇವನು ಅಂತ. ಜನ ಹೊಡಿಸ್ಕೊಂಡು ಸುಮ್ಮನೆ ಇದ್ದಾರೆ. ಯಾಕೆಂದ್ರೆ ಬ್ರಿಟಿಷರ್ಗೆ ತಿರುಗಿ ಹೊಡೆಯೋದಲ್ಲ, ತಿರುಗಿ ಮಾತಾಡೋಕ್ಕೆ ಜನ ಹೆದರ್ತಾ ಇರ್ತಾರೆ. ಆ ರೀತಿ ಅವನು ಹೊಡ್ಕೊಂಡು ಬರ್ತಾನೆ. ಅಲ್ಲಿ ಒಂದು ಯುವ ದಂಪತಿಗಳು, ಒಂದು ಸಣ್ಣ ಮಗು ಬರ್ತಾ ಇರುತ್ತೆ. ಅವನು ಅವ್ರ ಹತ್ರ ಬರ್ತಾ ಇದ್ದಂಗೆ
ಆ ಗಂಡನಿಗೆ ಹೊಡಿತಾನೆ ಜೋರಾಗಿ. 47 ಅಂತ ಹೊಡಿತಾನೆ. ಅಂದರೆ 47 ಜನಕ್ಕೆ ಹೊಡೆದಿಯಾ ಅಂತ ಗೊತ್ತಾಗತ್ತೆ. ಅಷ್ಟೊತ್ತಿಗೆ ಭಾಗ ಓಡ್ ಬರ್ತಾ ಇದ್ದಾನೆ. ಅಷ್ಟೊತ್ತಿಗೆ ಅವರ ಹೆಂಡತಿಗೆ ಒಂದು ಬಾರಿಸ್ತಾನೆ 48 ಅಂತ, ಆ ಮಗುಗೂ ಒಂದು ಬಾರಿಸ್ತಾನೆ 49 ಅಂತ. ಅಂದರೆ ಸಣ್ಣ ಮಗು ಅಂತನೂ ಕರುಣೆ ಇಲ್ಲದೆ ಎಷ್ಟು ಕ್ರೂರಿಯಾಗಿ ಬ್ರಿಟಿಷರು ನಡ್ಕೊಳ್ತಾ ಇದ್ರು ಅಂದರೆ ಆ ಮಗು ಅಳಕ್ಕೆ ಶುರು ಮಾಡುತ್ತೆ. ಅಷ್ಟೊತ್ತಿಗೆ ಇವನು ಬರ್ತಾನಲ್ಲಿ. ತಕ್ಷಣ ಇವನು ಅನಾಮತ್ತಾಗ ಆ ವಾಕಿಂಗ್ ಸ್ಟಿಕ್ಕನ್ನು ಕಿತ್ಕೊಂಡು ರಪ ಅಂತ ರಪ 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 ಅಂತ ಅವ್ನು ಹೊಡಿಯಕ್ಕೆ ಶುರು ಮಾಡ್ತಾನೆ. 50 51 52 ಅಂತ ಇವನೇ ಇನ್ಸ್ಟ್ರಕ್ಷನ್ ಮಾಡ್ತಾನೆ. ಅವನಿಗೆ ಕನಸಿನಲ್ಲೂ ಈ ಥರ ಆಗ್ಬೋದು ಅಂತ ಗೊತ್ತಿರಲಿಲ್ಲ. ಯಾಕೆಂದ್ರೆ ಯಾವತ್ತು ಬರೀ ಹೊಡೆಸ್ಕೊಳ್ಳೋರೆ ಭಾರತೀಯರು. ಮತ್ತೆ ಸುಮ್ಮನೆ ಅಲ್ಲ, ಜೋರಾಗೆ ಹೊಡಿತಾ ಇದ್ದಾನೆ ಜತಿನ್. ಕಡೆಗೆ ಅವ್ನು ಬಿದ್ದೇ ಹೋಗ್ತಾನೆ. ಅವನು ಹೇಳ್ತಾನೆ, ಏ ಯಾರು ನೀನು ಅಂದ್ಬಿಟ್ಟು ಬೈಯಕ್ಕೆ ಶುರು ಮಾಡ್ತಾನೆ. ಯು ಬ್ಲಡಿ ಡಾಗ್ ಇಂಡಿಯನ್ಸ್ ಅಂತ ಬೈತಾನೆ. ಇವನು ವಾಪಸ್ ತಿರುಗಿಸಿ ಬೈತಾನೆ. ಇಂಗ್ಲಿಷ್ನಲ್ಲೇ ಬೈದು ಅವನು ಅಲ್ಲಿಂದ ಓಡಿಸ್ತಾನೆ. ಅಲ್ಲಿದ್ದ ಎಲ್ರಿಗೂ ಭಾರಿ ಖುಷಿ ಆಗ್ಬಿಡುತ್ತೆ. ಆದರೆ ಭಯ, ಏನೋ ಭಯದಲ್ಲೇ ಬದುಕ್ತಾ ಇರ್ತಾರೆ. ಇವನ್ ಮಾತ್ರ ಆ ಭಯ ಅನ್ನೋದು ಹತ್ತಿರ ಸುಳಿತಾನೆ ಇರಲ್ಲ. ಇನ್ನೊಂದ್ಸಲಿ ಸಿಲ್ಗುರಿ ರೈಲ್ವೆ ಸ್ಟೇಷನ್ನಲ್ಲಿ ಯಾರೋ ಒಬ್ರಿಗೆ ಹುಷಾರಿರಲ್ಲ, ಅವ್ರಿಗೆ ನೀರು ಕೊಡಬೇಕು ಅಂತ ಇವನು ಹೋಗ್ತಾ ಇರ್ತಾನೆ. ನೀರು ತೊಗೊಂಡು ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಒಬ್ಬ ಬ್ರಿಟಿಷ್ ಮಿಲಿಟ್ರಿ ಇವರು ಆರ್ಮಿಲಿದ್ದಂಥವ್ರು ಬರ್ತಿರ್ತಾರೆ. ಅವ್ರಿಗೆ ಸ್ವಲ್ಪ ತಾಕ್ಬಿಟ್ಟೆ ಇವನು ಪಾಡ್ಗೆ ಹೋಗಿ ನೀರು ಕೊಡ್ತಾನೆ. ಏನು ತುಂಬ ಏನು ಆಗಿರಲ್ಲ. ಆದರೆ ಅವನು ಯಾರ ಮಿಲಿಟ್ರಿ ಅವನಿದ್ದ, ಅವನು ಇವನ್ನ ಕೆಟ್ಟದ ಬಯಕ್ಕೆ ಶುರು ಮಾಡ್ತಾನೆ, ಹೊಡಿಯೋಕ್ಕೆ ಬರ್ತಾನೆ. ಇವನು ಹೇಳೇ ಕೇಳಿ ಒಳ್ಳೆ ಪೈಲ್ವಾನ್, ಇವನು ವಾಪಸ್ ಅವ್ನು ತಿರುಗಿಸಿ ಒಂದು ಬಾರಿಸ್ತಾನೆ. ತಕ್ಷಣ ಆ ಮಿಲಿಟ್ರಿ ಯಾರು ಇದ್ದ ವ್ಯಕ್ತಿ, ಅವನ ಜೊತೆ ಇದ್ದಂತ ಇನ್ನೂ 3 ಜನ ಓಡ್ ಬರ್ತಾರೆ. ಆ 4 ಜನ ಸೇರಿ ಇವನ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆ 4 ಜನನ್ನ ಭಾಗ ಜತಿನ್ ಏಕಾಂಗಿಯಾಗಿ ಹೊಡೆದು ಚೆನ್ನಾಗಿ ಚಚ್ಚಿ ಅವ್ರು ಓಡೋಗೋ ಥರ ಆಗುತ್ತೆ. ಕಡೆಗೆ ಅದು ಪೊಲೀಸ್ ಕಂಪ್ಲೇಂಟ್ ಆಗುತ್ತೆ. ಪೊಲೀಸ್ ಕಂಪ್ಲೇಂಟ್ ಆಗಿ ಕೋರ್ಟ್ಗೆ ಬರುತ್ತೆ. ಕೋರ್ಟಿಗೆ ಇವನ್ನ ಕರ್ಕೊಂಬರ್ತಾರೆ. ಅಲ್ಲಿ ಒಂದು ಟ್ರಿಕ್ ಆಗುತ್ತೆ. ಏನಂದರೆ, ಈಗ ಇವನು ತಪ್ಪು ಮಾಡಿದಾನೆ ಅಂತ ಒಂದು ಆಗತ್ತೆ ಅಂತ ಇಟ್ಕೊಳ್ಳಿ. ಆಗ ಎಲ್ಲ ಕಡೆ ಪ್ರಚಾರ ಆಗುತ್ತೆ. ಅಂದರೆ ಒಬ್ಬ ಭಾರತೀಯ, ಒಬ್ಬ ಬಂಗಾಲಿ ಯುವಕ 4 ಜನ ಬ್ರಿಟಿಷ್ ಮಿಲಿಟ್ರಿಯಲ್ಲಿರ್ತಕ್ಕಂಥ ಹೋರಾಟವನ್ನೇ ಅವರು ಜೀವನದ ಕಸಬು ಮಾಡ್ಕೊಂಡಿರ್ತಕ್ಕಂಥವ್ರನ್ನ ಹೊಡೆದ ಅಂತ ಒಂದು ಪ್ರಸಿದ್ಧ ಆಗ್ಬಿಡುತ್ತೆ ಅನ್ನುವ ವಿಚಾರ ಅಲ್ಲಿ ಬರುತ್ತೆ. ತಕ್ಷಣ ಆ ಜಡ್ಜು ಎಲ್ಲರೂ ನಿಶ್ಚಯ ಮಾಡಿ ಅವನ್ನ ಅಕ್ವಿಟ್ ಮಾಡಿಬಿಡ್ತಾರೆ. ಇವನ್ನ ಬಿಡುಗಡೆ ಮಾಡಿ ಕಳಿಸ್ಬಿಡ್ತಾರೆ. ಅಂದರೆ ಯಾಕೆಂದರೆ ಇವನ್ನ ಏನಾರು ವಿಚಾರಣೆ ಮಾಡಿದ್ರೆ ಅದು ಅವ್ರ ತಲೆಗೆ ಬರುತ್ತೆ ಅನ್ನೋದು ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಈ ರೀತಿ ಅನೇಕ ಘಟನೆಗಳು. ಇವನು ಯಾವತ್ತೂ ಕೂಡ ತಲೆ ಬಾಗ್ತಾ ಇರಲ್ಲ, ನಿರ್ಭೀತಿಯಿಂದ ಹೋಗ್ತಾ ಇರ್ತಾನೆ. ಅಷ್ಟೊತ್ತಿಗೆ ಇವನ ಒಂದು ಸಂಪರ್ಕ ಅದು ವಿಸ್ತಾರ ಆಗಿರುತ್ತೆ. ಆಗ ವಿಶೇಷವಾಗಿ ಒಂದು ಕ್ರಾಂತಿಕಾರಿಗಳ ಒಂದು ಸಂಸ್ಥೆ, ಒಂದು ಸಂಘಟನೆ ಅದು ಅಲ್ಲಿ ಪ್ರಾರಂಭ ಆಗಿರುತ್ತೆ. 1901-2 ಇಸ್ವಿಯಲ್ಲಿ ಬಂಗಾಲದಲ್ಲಿ ಈ ಎಲ್ಲ ದೊಡ್ಡ ದೊಡ್ಡ ಏನು ತಲೆಗಳಿದೆ ಅವರೆಲ್ಲರ ಯೋಚನೆ ಅಂದರೆ ಯುವಕರು ಶಸ್ತ್ರ ಹಿಡಿಬೇಕು, ಬ್ರಿಟಿಷರನ್ನು ಓಡಿಸ್ಬೇಕು ಅಂತ. ಹಾಗಾಗಿ ವಿವೇಕಾನಂದರ ಒಂದು ಪ್ರೇರಣೆ, ಅವರ ಒಂದು ಆಶೀರ್ವಾದ, ಅವರು ಕೊಟ್ಟಂಥ ಸ್ಫೂರ್ತಿಯಿಂದ ಇಡೀ ಬಂಗಾಲದಲ್ಲಿ ಆ ಒಂದು ಸ್ಫೂರ್ತಿ ಯಾವ ರೀತಿ ಹರಡಿರುತ್ತೆ ಅಂತ ಹೇಳಿದ್ರೆ, ಅವರ ಜೊತೆಗಾರರೆಲ್ಲ ನಿಶ್ಚಯ ಮಾಡ್ತಾರೆ, ಇದನ್ನ ನಾವು ಎನ್ಕ್ಯಾಶ್ ಮಾಡ್ಕೋಬೇಕು ಅಂತ ಹೇಳಿ ಅಲ್ಲಿ ಅನುಶೀಲನಾ ಸಮಿತಿ ಎನ್ನುವ ಒಂದು ಸಂಘಟನೆಯನ್ನೇ ಪ್ರಾರಂಭ ಮಾಡ್ತಾರೆ. ಆ ಸಂಘಟನೆಯಲ್ಲಿ ವಿಶೇಷವಾಗಿ ಏನಂದ್ರೆ, ಅದರ ಒಂದು ಅಧ್ಯಕ್ಷರಾಗಿ ಪ್ರಮಥನಾಥ್ ಅಂತ ಇರ್ತಾರೆ. ಅದನ್ನು ಬಿಪಿನ್ ಚಂದ್ರಪಾಲ್ನ ಜೋಡಿಸ್ಕೊಳ್ತಾರೆ. ಇದರ ಮೇನ್ ಯಾರು ಅಂತ ಹೇಳಿದ್ರೆ ಸೋದರಿ ನಿವೇದಿತಾ, ಮತ್ತೆ ವಿವೇಕಾನಂದರ ತಮ್ಮ ಭೂಪೇಂದ್ರನಾಥ್ ದತ್ತ, ಆಮೇಲೆ ಅರವಿಂದ್ ಘೋಷರ ತಮ್ಮ ಬಾರೀಂದ್ರ ಘೋಷ್, ಈ ರೀತಿ ಪ್ರಮುಖರ ಸೇರಿ ಒಂದು ಗುಪ್ತ ಸಭೆ ಆಯೋಜನೆ ಆಗುತ್ತೆ. ಆ ಗುಪ್ತ ಸಭೆಗೆ ಇವನ್ನ ಹೇಳಿ ಕಳಿಸ್ತಾರೆ, ನೀ ಬರಬೇಕು ಅಂತೇಳಿ. ಆ ಗುಪ್ತ ಸಭೆಯಲ್ಲಿ ಅರವಿಂದ್ ಘೋಷ್ ಮಾತಾಡ್ತಾರೆ. ಅವರು ಇವತ್ತಿನ ಒಂದು ಪರಿಸ್ಥಿತಿ, ಇದಕ್ಕೆ ನಾವು ಯಾವ ರೀತಿ ಯುವಕರು ಸಜ್ಜಾಗಬೇಕು, ನಮ್ಮ ಒಂದು ಸಂಘಟನೆ, ಕ್ರಾಂತಿಕಾರಿಗಳ ಸಂಘಟನೆ, ಇದಕ್ಕೆ ಬೇಕಾದಂತಹ ಜನರನ್ನ ಜೋಡಿಸುವಂಥದ್ದು, ಈ ಎಲ್ಲ ವಿಷಯಗಳ ಬಗ್ಗೆ ಕುರಿತಾಗಿ ಅಲ್ಲಿ ಮಾತಾಡ್ತಾರೆ. ಬಂದಿದ್ದವರು
ಪ್ರತಿಯೊಬ್ಬರಲ್ಲೂ ಒಂದು ರೀತಿಯ ಒಂದು ರೋಮಾಂಚನವೇ ಆಗ್ಬಿಡುತ್ತೆ. ರೋಮಾಂಚನ ಆಗಿ ಅಲ್ಲಿದ್ದಂಥ ಪ್ರತಿಯೊಬ್ಬರು ಸಂಕಲ್ಪ ಮಾಡ್ತಾರೆ, ಈ ಒಂದು ಕಾರ್ಯಕ್ಕೆ ನನ್ನ ಜೀವನವನ್ನೇ ನಾನು ಪಣವಾಗಿಡ್ತೀನಿ ಅಂತ ಹೇಳಿ ಸಂಕಲ್ಪ ಮಾಡ್ತಾರೆ. ಮತ್ತೆ ಇದು ಬರೀ ಭಾವನೆ ಅಲ್ಲ, ಬುದ್ಧಿನೂ ಬಳಸಬೇಕು, ಮತ್ತೆ ಶಿಸ್ತಿರ್ಬೇಕು, ಅನುಶಾಸನ ಇರಬೇಕು. ಇಲ್ಲಾಂದ್ರೆ ಆ ಸೀಕ್ರೆಟ್ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಎಲ್ಲ ಕೆಲಸಗಳು ಗುಟ್ಟಾಗೆ ಮಾಡಬೇಕು. ಈ ಒಂದು ಯೋಜನೆ ಮಾಡಿ ಈ ಕೆಲಸದಲ್ಲಿ ಇವನ್ನ ಪ್ರಮುಖ ನಾಯಕನಾಗಿ ಜೋಡಿಸ್ಕೊಳ್ತಾರೆ. ಇವನು ಎಲ್ಲ ಕಡೆ ಹೋಗಿ ಯುವಕರನ್ನ ಸಂಘಟನೆ ಮಾಡಕ್ಕೆ ಶುರು ಮಾಡ್ತಾನೆ. ಯುವಕರನ್ನ ಕ್ರಾಂತಿ ಕಾರ್ಯಕ್ಕೆ ತೊಡಗಿಸ್ತಕ್ಕಂತಹ ಒಂದು ಕೆಲಸವನ್ನು ಮಾಡ್ತಾನೆ. ಎಲ್ಲ ಕಡೆ ಬಂಗಾಲದ ಅನೇಕ ಜಿಲ್ಲೆಗಳಿಂದ ದೊಡ್ಡ ಪ್ರಮಾಣದಲ್ಲಿ ಯುವಕರು ಸೇರ್ತಾ ಹೋಗ್ತಾರೆ. ಎಲ್ಲ ಕಡೆ ಅಲ್ಲಲ್ಲೇ ಅದರ ಒಂದು ಬ್ರಾಂಚ್ಗಳು ಓಪನ್ ಆಗಕ್ಕೆ ಶುರು ಆಗುತ್ತೆ. ಅದೇ ರೀತಿ ಅರವಿಂದ್ ಘೋಷರ ತಮ್ಮ ಬಾರೀಂದ್ರ ಘೋಷ್ ಜುಗಾಂತರ ಅಂತ ಹೇಳಿ ಒಂದು ಪಾರ್ಟಿ ಮಾಡಿರ್ತಾರೆ, ಜುಗಾಂತರ ಪಾರ್ಟಿ ಅಂತ. ಅದರಲ್ಲೂ ಇವನು ಸಕ್ರಿಯವಾಗಿರ್ತಾನೆ. ಅಷ್ಟೊತ್ತಿಗೆ 1905ನೇ ಇಸ್ವಿ ಬರುತ್ತೆ. ಆಗ ಬ್ರಿಟಿಷರ ಆಗಿನ ಏನು ವೈಸ್ರಾಯ್ ಇದ್ದಂಥ ಕರ್ಜನ್ ಅವನು ಗಮನಿಸ್ತಾ ಇರ್ತಾನೆ, ಇಡೀ ಬಂಗಾಲದಲ್ಲಿ ವಿವೇಕಾನಂದರು ಮತ್ತು ಅವರ ನಂತರ ಒಂದು ವಾತಾವರಣವೇ ಒಂದು ಬದಲಾಗ್ಬಿಟ್ಟಿರುತ್ತೆ. ಎಲ್ಲ ಕಡೆ ಯುವಕರು ಜಾಗೃತರಾಗಿದ್ದಾರೆ, ಸಂಘಟಿತರಾಗ್ತಾ ಇದ್ದಾರೆ, ಶಸ್ತ್ರಗಳನ್ನ ಇಟ್ಕೊಳ್ತಾ ಇದ್ದಾರೆ, ಬ್ರಿಟನ್ ಅವ್ರನ್ನ ಎದುರಾಗ್ತಾ ಇದ್ದಾರೆ. ಈ ಒಂದು ದೃಶ್ಯ ಅವನಿಗೆ ಕಾಣ್ತಾ ಹೋಗುತ್ತೆ. ಮತ್ತೆ ಇನ್ನೊಂದು ವಿಷಯ ಅಂದ್ರೆ, ಆಗ ಬ್ರಿಟಿಷರ ರಾಜಧಾನಿ ಕಲ್ಕತ್ತಾನೇ ಇತ್ತು. ಅಂದ್ರೆ ಅವರೇ ಇರುವಂತ ಜಾಗದಲ್ಲೇ ಈ ರೀತಿ ನಡೀತಾ ಇದೆ. ಸೊ ಇದನ್ನೆಲ್ಲ ಇವರು ಇಂಟೆಲಿಜೆನ್ಸ್ ರಿಪೋರ್ಟ್ ಇಂದ ತರಿಸಿ ಏನ್ ಮಾಡೋದು ಅಂತ ಚರ್ಚೆ ಮಾಡ್ತಾರೆ. ಆಗ ಇವ್ರಿಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಇದು ಯಾಕೆ ಅಂದ್ರೆ ಬಂಗಾಳಿಗಳು ಒಟ್ಟಾಗಿದ್ದಾರೆ, ದೊಡ್ಡ ಸಂಖ್ಯೆಯಲ್ಲಿದ್ದಾರೆ, ಇದನ್ನ ಒಡಿಬೇಕು. ಡಿವೈಡ್ ಅಂಡ್ ರೂಲ್ ಅಂತ ಏನು ಅವರ ಯೋಚನೆ ಇತ್ತು, ಅದನ್ನ ಇಲ್ಲಿ ಬಳಸಕ್ಕೆ ಯೋಚನೆ ಮಾಡ್ತಾರೆ. ಇಡೀ ಬಂಗಾಲ ಏನಿದೆ ತುಂಬಾ ದೊಡ್ಡದು. ಇವತ್ತಿನ ದೃಷ್ಟಿಯಲ್ಲಿ ನಾವು ಹೋಲಿಸಿದ್ರೆ ಇವತ್ತಿನ ಒರಿಸ್ಸಾ, ಪಶ್ಚಿಮ ಬಂಗಾಲ, ಬಿಹಾರ್, ಜಾರ್ಖಂಡ್ ಮತ್ತೆ ಅಸ್ಸಾಮಿನ ಒಂದಷ್ಟು ಭಾಗ, ಅದಾದ್ಮೇಲೆ ಬಾಂಗ್ಲಾದೇಶ್, ಇದೆಲ್ಲ ಸೇರಿ ಬಂಗಾಲ್ ಪ್ರಾವಿನ್ಸ್ ಇರುತ್ತೆ. ಸೊ ಅದಕ್ಕೆ ಇವ್ರು ಏನು ಮಾಡ್ತಾರೆ ಅಂದ್ರೆ, ಈ ಬಂಗಾಲವನ್ನೇ ವಿಭಜನೆ ಮಾಡಬೇಡ. ವಿಭಜನೆ ಅಂತಂದ್ರೆ ಹೇಗೆ ಮಾಡಬೇಕು ಅಂದ್ರೆ, ಈ ಕಡೆ ಒರಿಸ್ಸಾ, ಬಿಹಾರ್ ಇರ್ತಕ್ಕಂಥ ಈ ಪ್ರದೇಶದಲ್ಲಿ ಬಂಗಾಳಿಗಳ ಸಂಖ್ಯೆ ಕಡಿಮೆ, ಯಾಕೆಂದ್ರೆ ಇಲ್ಲ ಬಿಹಾರ, ಒರಿಸ್ಸಾ ಎಲ್ಲ ಈ ಕಡೆ ಸೇರ್ಕೊಂಡ್ಬಿಟ್ಟಿರುತ್ತೆ. ಆ ಕಡೆ ಇದರಲ್ಲಿ ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಇರುತ್ತೆ. ಸೊ ಎರಡೂ ಕಡೆ ಈ ಬಂಗಾಳಿ ಹಿಂದೂ ಯುವಕರ ಸಂಖ್ಯೆ ಅದು ಕಡಿಮೆ ಇರೋದ್ರಿಂದ ನಾವು ಮಾಡೋಣ ಅಂತೇಳಿ ಅವನು ಘೋಷಣೆ ಮಾಡಿಬಿಡ್ತಾರೆ. ಈ ಸುದ್ದಿ ಗೊತ್ತಾಗ್ತಾ ಇದ್ದಂಗೆ ಆಗಿನ ಎಲ್ಲ ನಾಯಕರು, ಸುರೇಂದ್ರನಾಥ್ ಬ್ಯಾನರ್ಜಿ ಇರ್ಬೋದು, ಬಿಪಿನ್ ಚಂದ್ರಪಾಲ್ ಇರ್ಬೋದು, ರವೀಂದ್ರನಾಥ್ ಟ್ಯಾಗೋರ್ ಇರ್ಬೋದು, ಎಲ್ಲರೂ ಸೇರಿ ಇದನ್ನು ಯಾವ ರೀತಿ ನಾವು ಅಡ್ರೆಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. 1905ನೇ ಇಸ್ವಿ ಅಕ್ಟೋಬರ್ 16ನೇ ತಾರೀಕು ಆ ವಿಭಜನೆ ಜಾರಿಗೆ ಬಂದ್ಬಿಡುತ್ತೆ. ಅವತ್ತು ಇಡೀ ಬಂಗಾಲದಲ್ಲಿ ಅಷ್ಟೇ ಅಲ್ಲ, ಎಲ್ಲ ಕಡೆ ಇದರ ವಿರುದ್ಧ ನಾವು ಪ್ರತಿಭಟನೆಯನ್ನ ಅವರು ಶುರು ಮಾಡ್ತಾರೆ. ನಾವೆಲ್ಲ ಒಂದಾಗಿದ್ದೀವಿ, ನಮ್ಮನ್ನ ಒಡೆಯಕ್ಕೆ ಟ್ರೈ ಮಾಡಬೇಡಿ ಅನ್ನುವ ಒಂದು ಸಂದೇಶ ಕೊಡೋಕ್ಕೋಸ್ಕರ ಅವತ್ತೆಲ್ಲರೂ ಹೂಗ್ಲಿ ನದಿಯಲ್ಲಿ ಮುಳುಗಿ ರಾಖಿಯನ್ನು ಕಟ್ಕೊಂಡು ಪರಸ್ಪರ ಆಲಿಂಗನ ಮಾಡ್ಕೊಳ್ತಾ ನಾವೆಲ್ಲ ಒಂದು, ನಮ್ಮನ್ನು ಒಡೆಯೋ ಪ್ರಯತ್ನ ಮಾಡ್ತಾರೆ ಇವರು ಅನ್ನುವ ಒಂದು ಸೈಲೆಂಟಾಗಿ ಶುರು ಆಗುತ್ತೆ. ಈಗಾಗಲೇ ಒಂದೇ ಮಾತರಂ ಅದು ಸ್ವಲ್ಪ ಆಗಲೇ ಒಂದು ಬಳಕೆಗೆ ಬಂದು ಅದರ ಬಿಸಿ ಎಲ್ಲ ಕಡೆ ಮುಟ್ತಾ ಇರುತ್ತೆ. ಆ ಒಂದೇ ಮಾತರಮ್ಮೆ ಈ ವಂಗ ಭಂಗ ಒಂದು ವಿರುದ್ಧ ಹೋರಾಟ ನಡೆದಂತಹ ಆ ಚಳುವಳಿಗೆ ಒಂದು ರಣಮಂತ್ರವಾಗ್ಬಿಡುತ್ತೆ. ಅದನ್ನು ಒಂದೇ ಮಾತರಂ ಚಳುವಳಿ ಅಂತಾನೆ ಕರೀತಾರೆ. ಅಷ್ಟು ಮಟ್ಟಿಗೆ ಒಂದೇ ಮಾತರಂ ಇಡೀ ದೇಶದ ಜನರನ್ನ, ಕೇವಲ ಬಂಗಾಲದ ಜನರ ಇಡೀ ದೇಶವನ್ನೇ ಈ ಒಂದು ಹೋರಾಟದಲ್ಲಿ ಅದು ಒಂದು ಮಾಡ್ತಕ್ಕಂಥ ಕೆಲಸವನ್ನು ಮಾಡುತ್ತೆ. ಆ ಬಂಗಾಲದಲ್ಲಿ ಆಗ ಆ ಹೋರಾಟದ ಕಿಚ್ಚು ಹೇಗಿತ್ತು ಅಂದ್ರೆ, ಈ ಬೇರೆ ಬೇರೆ ರೀತಿಯಲ್ಲಿ ಅವರು ಜನರನ್ನ ಸೇರಿಸಿ ಮತ್ತಷ್ಟು ಸ್ವದೇಶದ ಕಡೆಗೆ ತರ್ತಕ್ಕಂಥ ಪ್ರಯತ್ನ. ಹಾಗಾಗಿ ಸ್ವದೇಶಿ ಅಂದ್ರೆ ಮುಂದೆ ಏನು ಗಾಂಧೀಜಿಯವರು ಸ್ವದೇಶಿ ಅದ ಮಾತಾಡಿದ್ರು, ಆದರೆ ಅದನ್ನ ಈ ಸಮಯದಲ್ಲಿ ಅದೊಂದು ಚಳುವಳಿ ರೂಪದಲ್ಲೇ ಬಂದ್ಬಿಡುತ್ತೆ. ಏನೇನು ವಿದೇಶಿ ಇದಿದೆ ನಮ್ಮ ಹತ್ರ ಅದನ್ನೆಲ್ಲ ತೆಗೆಸ್ಬೇಕು, ಅದನ್ನ ಬಿಸಾಡಬೇಕು, ಸುಟ್ಟಾಕ್ಬೇಕು, ಅದನ್ನ ಬಳಸಬಾರ್ದು ಅಂತ. ಆಗ ಸಕ್ಕರೆ ಫಾರಿನ್ನಿಂದ ಬರ್ತಾ ಇರುತ್ತೆ, ಇಂಗ್ಲೆಂಡ್. ಹಾಗಾಗಿ ಅನೇಕ ಮನೆಗಳಲ್ಲಿ ಸಿಹಿ ತಿನ್ನದೇ ನಿಲ್ಲಿಸ್ಬಿಡ್ತಾರೆ. ಎಷ್ಟು ಮಟ್ಟಿಗೆ ಅಂದರೆ, ಆಗ ನಡೆದಂಥ ಒಂದು ಫಂಕ್ಷನ್ಗಳಲ್ಲಿ ಸಿಹಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಇವರು
ಬ್ರಿಟನ್ ಸಕ್ಕರೆ ಬಳಸ್ಯಾರೆ, ಹಾಗಾಗಿ ಸಿಹಿನೇ ತಿಂತಾರಲ್ಲ ಅಥವಾ ಸಿಹಿನೇ ರದ್ದು ಮಾಡಿದಂಥ ಅನೇಕ ಉದಾಹರಣೆ ಇದೆ. ಅಂದರೆ ಸಾಮಾನ್ಯ ಜನಮಟ್ಟಿಗೆ ಇದು ತಲುಪಿಬಿಡುತ್ತೆ, ಇಷ್ಟು ದೊಡ್ಡ ಒಂದು ಕ್ರಾಂತಿ. ಆ ಸಮಯದಲ್ಲಿ ಇವರು ಇದಕ್ಕೆ ಇನ್ನಷ್ಟು ಪುಷ್ಟಿ ಕೊಡೋಕ್ಕೋಸ್ಕರ ಲೋಕಮಾನ್ಯ ತಿಲಕರನ್ನ ಕಲಿಸ್ತಾರೆ. ಲೋಕಮಾನ್ಯ ತಿಲಕರನ್ನ ಕರೆಸಿ ಇದರಲ್ಲಿ ಕಲ್ಕತ್ತಾದಲ್ಲಿ ಶಿವಾಜಿ ಜಯಂತಿ ಆಚರಣೆ ಮಾಡ್ತಾರೆ. ಮಹಾರಾಷ್ಟ್ರದ ಒಬ್ಬ ಶ್ರೇಷ್ಠ ನಾಯಕ ಲೋಕಮಾನ್ಯ ತಿಲಕರನ್ನ ಇಲ್ಲಿಗೆ ಕರೆಸ್ತಾರೆ. ಅವ್ರಿಗೆ ಟ್ರೈನ್ನಲ್ಲಿ ಬರ್ತಾ ದಾರಿಯುದ್ದಕ್ಕೂ ಜನ ಒಂದು ಅದ್ಧೂರಿಯಾದಂಥ ಸ್ವಾಗತ ಮಾಡ್ತಾರೆ. ಕಲ್ಕತ್ತಾದ ಬಹಳ ದೊಡ್ಡ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಇವರೇ ರವೀಂದ್ರನಾಥ್ ಟ್ಯಾಗೂರರೇ ಶಿವಾಜಿಯ ಬಗ್ಗೆ ಒಂದು ಪದ್ಯವನ್ನು ಬರೆದು ಅವರೇ ಹಾಡ್ತಾರೆ. ಬಂದಂಥ ಪ್ರತಿಯೊಬ್ಬರಲ್ಲೂ ಒಂದು ರೋಮಾಂಚನ ನೀಡಿದಂಥ ಒಂದು ಕಾರ್ಯಕ್ರಮ. ಅದಾದಮೇಲೆ ನಿಧಾನಕ್ಕೆ ಬ್ರಿಟಿಷರ ಒಂದು ದಮನ ಚಕ್ರ ಶುರು ಆಗುತ್ತೆ. ಈ ಪತ್ರಿಕೆಗಳು ನಡೀತಾ ಇರುತ್ತೆ ಕೆಲವೆಲ್ಲ. ಯುಗಾಂತರ ಅಂತೇಳಿ ಒಂದು ಪತ್ರಿಕೆ, ಅದನ್ನು ಅರವಿಂದ್ ಘೋಷರ ತಮ್ಮ ನಡೆಸ್ತಾ ಇರ್ತಾರೆ. ಒಂದೇ ಮಾತರಂ ಅಂತ ಒಂದು ಪತ್ರಿಕೆ, ಅದನ್ನು ಬಿಪಿನ್ ಚಂದ್ರಪಾಲು ಆಮೇಲೆ ಅರವಿಂದ್ ಘೋಷ್ ನಡೆಸ್ತಾ ಇರ್ತಾರೆ. ಎಲ್ಲ ಪತ್ರಿಕೆಗಳಲ್ಲಿ ಯುವಕರನ್ನ ಜಾಗೃತಿ ಮಾಡ್ತಕ್ಕಂಥ ಲೇಖನಗಳು ಬರ್ತಾ ಇರುತ್ತೆ. ಹಾಗಾಗಿ ಅದ್ರ ಮೇಲೆ ಅವರ ಕಣ್ಣು ಬೀಳುತ್ತೆ. ಹಾಗಾಗಿ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಯಾರನ್ನ ಯುಗಾಂತರ ಪತ್ರಿಕೆಯ ಸಂಪಾದಕರಾಗಿದ್ದಂಥ ಬಾರೀಂದ್ರ ಘೋಷ್ನ ಅರೆಸ್ಟ್ ಮಾಡ್ತಾರೆ. ನೀವು ಬರೆದಂಥ ಲೇಖನ ರಾಜದ್ರೋಹವಾಗಿದೆ ಅಂತ ಹೇಳಿ ಅವ್ರನ್ನ ಜೈಲಿಗೆ ಹಾಕ್ತಾರೆ. ಅದಾದ್ಮೇಲೆ ಇವ್ರಿಗೆ ಸುದ್ದಿ ಬರುತ್ತೆ, ಅದರ ಕಾರ್ಯಾಲಯ ಏನಿದೆ, ಅದರ ಯುಗಾಂತರ ಪತ್ರಿಕೆ ಕಾರ್ಯಾಲಯ ಇದಕ್ಕೆ ಅಟ್ಯಾಕ್ ಮಾಡ್ತಾರೆ ಅಂತ. ತಕ್ಷಣ ಸುದ್ದಿ ಬರುತ್ತೆ. ಜತೀನ್ ತನ್ನ ಕಾಲೇಜ್ ವಿದ್ಯಾರ್ಥಿ ಸ್ನೇಹಿತರು ಯುವಕರನ್ನೆಲ್ಲ ಕರ್ಕೊಂಡು ದೊಡ್ಡ ಸಂಖ್ಯೆಯಲ್ಲಿ ಬಂದು ಸಿದ್ಧರಾಗಿ ನಿಂತ್ಕೊಳ್ತಾರೆ. ಪೊಲೀಸರು ಬರ್ತಾರೆ. ಪ್ರಾಯಶಃ ಕಂಡು ಕೇಳರಿಯದಂಥ ಒಂದು ಪ್ರಸಂಗ ಏನಂದ್ರೆ, ಬಂದಂಥ ಪೊಲೀಸರಿಗೆ ಈ ಯುವಕರು, ಜತೀನ್ ಜೊತೆ ಇದ್ದಂಥ ಯುವಕರು ಸೇರಿ ಒಬ್ಬೊಬ್ಬ ಪೊಲೀಸರಿಗೂ ಹೊಡೆದು ಅವ್ರು ಓಡೋಗೋ ಥರ ಮಾಡ್ತಾರೆ. ಆಮೇಲೆ ಇವರು ಅಲ್ಲಿಂದ ತಪ್ಪಿಸ್ಕೊಳ್ತಾರೆ. ಇವ್ರನ್ನು ಪೊಲೀಸ್ ಅಟ್ಟಿಸ್ಕೊಂಬ ರಕ್ಷಣೆ ಮಾಡ್ತಾರೆ. ಅಂದರೆ ಪೊಲೀಸರನ್ನ ಎದುರಿಸ್ತಾ ಇದ್ದಂಥ, ಯಶಸ್ವಿಯಾಗಿ ಗೆಲ್ತಾ ಇದ್ದಂಥ ಅನೇಕ ಈ ರೀತಿಯ ಒಂದು ನಡೆಯುತ್ತೆ. ಇವನು ಬಂಗಾಳದೆಲ್ಲ ಎಲ್ಲ ಕಡೆ ಇವನ ಪ್ರವಾಸ ನಡೆದು ಯುವಕರನ್ನ ಸಂಘಟನೆ ಮಾಡ್ತಾ ಬರ್ತಾನೆ. ಇವನ ಒಂದು ವ್ಯಕ್ತಿತ್ವ ಹೇಗಿತ್ತು ಅಂತಂದ್ರೆ, ಒಂದು ರೀತಿ ಆಜಾನುಬಾಹು, ಕಟ್ಮಸ್ತ್ ಶರೀರ, ಎಂಥ ಹೋರಾಟಕ್ಕೂ ಸದಾ ಸಿದ್ಧನಾಗಿರ್ತಕ್ಕಂಥ ಮಾನಸಿಕತೆ, ಅದ್ರ ಜೊತೆಗೆ ಸಂಘಟನೆ, ಯುವಕರನ್ನ ಮಾತಾಡಿಸಿ ಅವರನ್ನ ಈ ಒಂದು ರಾಷ್ಟ್ರ ಕಾರ್ಯಕ್ಕೆ ತೊಡಗಿಸ್ತಕ್ಕಂಥ ಒಂದು ನಾಯಕತ್ವ ಲಕ್ಷಣ ಕೂಡ ಇರುತ್ತೆ. ಹಾಗಾಗಿ ಅವನ ಒಂದು ಓಡಾಟದ ಮೂಲಕ ಇಡೀ ಬಂಗಾಳ ಅಷ್ಟೇ ಅಲ್ಲ, ಬಂಗಾಳದ ಆಚೆಯೂ ಇವನು ತುಂಬಾ ಒಂದು ಪ್ರಭಾವಿ ನಾಯಕ ಅಂತ ಬ್ರಿಟಿಷರಿಗೂ ಗೊತ್ತಾಗ್ಬಿಟ್ಟಿರುತ್ತೆ. ಇವನ ಮೇಲೆ ಕಣ್ಣಿದ್ದೇ ಇರುತ್ತೆ. ಏನಾರು ಮಾಡಿ ಅವನ್ನ ಒಳಗಾಕ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತಾರೆ. ಆದರೆ ಅತ್ಯಂತ ಚಾಕಚಕ್ಯತೆಯಿಂದ ಅವನು ಬ್ರಿಟಿಷರ್ ಕೈಗೆ ಸಿಗ್ತಾ ಇರಲ್ಲ. ಇವನು ಒಂದು ಯೋಚನೆ ಮಾಡ್ತಾನೆ, ಏನಂದ್ರೆ ಈ ರೀತಿ ನಾವು ಬಿಡಿ ಬಿಡಿಯಾಗಿ ಏನೋ ಬ್ರಿಟಿಷ್ ಅಧಿಕಾರಿನ ಸಾಯಿಸಿದ್ವಿ, ಯಾರೊಬ್ಬ ದುಷ್ಟ ಇರ್ತಕ್ಕಂಥವನ್ನ ನಾವು ಸಂಹಾರ ಮಾಡಿದ್ವಿ, ಇದು ಮಾಡ್ತಾ ಇದ್ರೆ ಆಗಲ್ಲ, ಒಟ್ಟಿಗೆ ಸೇರಿ ಏನಾದ್ರು ಒಂದು ಹೋರಾಟ ಮಾಡಬೇಕು ಅಂತ ಇವನ ತಲೆಯಲ್ಲಿರುತ್ತೆ. ಅದ್ರ ಸರಿಯಾಗಿ ಮೊದಲನೇ ಮಹಾಯುದ್ಧ ಅದು ಆಗುವ ಎಲ್ಲ ಲಕ್ಷಣಗಳು ಕಾಣುತ್ತೆ. ಆಗ ಇವನಿಗೆ ಒಂದು ಯೋಚನೆ ಬರುತ್ತೆ, ನೋಡಿ ಎಷ್ಟು ದೂರಾಲೋಚನೆಗಳು, ಎಷ್ಟು ವಿಚಾರವನ್ನು ಮಾಡ್ತಾ ಇದ್ದ ಅಂತ ಹೇಳಿದ್ರೆ, 30 ವರ್ಷದ ಯುವಕ, BA ಓದಿದ್ದಾನೆ, ಒಂದ್ ಕಡೆ ಕ್ಲರ್ಕ ಕೆಲಸ ಮಾಡ್ತಾ ಇದ್ದ. ಆದರೆ ಅವನ ಯೋಚನೆ ಎಷ್ಟು ದೊಡ್ಡದಾಗಿತ್ತು ಅಂತ ಹೇಳಿದ್ರೆ, ಅವನು ಯೋಚನೆ ಮಾಡ್ತಾನೆ, ಈ ಒಂದು ವಿಶ್ವ ಯುದ್ಧ ನಡೆದಾಗ ಇದನ್ನ ಅಡ್ವಾಂಟೇಜ್ ಆಗಿ ನಾವು ಹೇಗೆ ತಗೊಳ್ಳೋದು? ಹಾಗಾಗಿ ಈ ಬ್ರಿಟಿಷರಿದ್ದಾರೆ, ಬ್ರಿಟಿಷರ ಶತ್ರು ಯಾರು? ಶತ್ರುವಿನ ಶತ್ರು ಮಿತ್ರ ಅಂತ ಏನು ಒಂದು ಮಾತಿದೆ, ಆ ರೀತಿ ಆ ಬ್ರಿಟಿಷರ ಶತ್ರು ಆದಂಥ ಜರ್ಮನಿ ಜೊತೆ ನಾವು ಹೆಂಗೆ ಸಖ್ಯ ಬಳಸೋದು ಅಂತ ಅದ್ರ ಬಗ್ಗೆ ಅವನು ಗುಟ್ಟಾಗಿ ಮಾಡಿದ್ದಾನೆ. ಇವತ್ತು ಅನೇಕ ಸಂಗತಿಗಳು ನಮಗೆ ಬೆಳಕಿಗೆ ಸಿಗಲ್ಲ, ಯಾಕೆಂದ್ರೆ ಅವ್ರ ಇಡೀ ಹೋರಾಟ ಅದು ಸೀಕ್ರೆಟ್ ಆಗಿ ಮಾಡ್ತಾ ಇದ್ದರಿಂದ ಅದು ಯಾವುದೇ ದಾಖಲೆಗಳು ಸಿಗಲ್ಲ. ಎಲ್ಲೋ ಅಲ್ಲಿ ಇಲ್ಲಿ ಸಿಕ್ಕದಂಥ ಕೆಲವು ಅಂಶಗಳು ಮುಂದೆ ರಿಸರ್ಚ್ ಮಾಡಿದ ನಂತರ ಅದು ಬೆಳಕಿಗೆ ಬಂದಿದೆ. ಇವನು ಯಾವ ರೀತಿ ತಯಾರು ಮಾಡಿದ್ದಾನೆ ಅಂತ ಗೊತ್ತಿಲ್ಲ. ಜರ್ಮನಿಯ ಪ್ರಮುಖರ ಜೊತೆ ಸಂಪರ್ಕ ಮಾಡ್ತಾನೆ, ಜರ್ಮನಿಯ ಆಗಿನ ಪ್ರಿನ್ಸ್, ಅಲ್ಲಿನ ರಾಜ, ಅವ್ರ ಜೊತೆ ಇವರ ಒಂದು
ಕಮ್ಯುನಿಕೇಷನ್ ಆಗಿರುತ್ತೆ. ಅದಾದಮೇಲೆ ಒಂದು ಯಾವುದೋ ಸಂದರ್ಭದಲ್ಲಿ ಅವರು ಭಾರತಕ್ಕೆ ಬರುವ ಒಂದು ಯೋಚನೆ ಇರುತ್ತೆ ಬೇರೆ ಯಾವುದೋ ಕಾರಣಕ್ಕೆ. ಆಗ 1912 ಇಸ್ವಿಯಲ್ಲಿ ಇವನು ಪ್ರತ್ಯಕ್ಷ ಹೋಗಿ ಅವ್ರನ್ನ ಭೇಟಿ ಮಾಡಿ ಅವ್ರ ಜೊತೆ ಒಂದು ಒಪ್ಪಂದ ಮಾಡ್ಕೊಳ್ತಾರೆ. ಅಂದರೆ ಜರ್ಮನಿ ಮತ್ತು ಇಂಗ್ಲೆಂಡ್ ಎರಡು ಶತ್ರು ಪಕ್ಷಗಳು. ಜರ್ಮನಿ, ನೀವು ನಮಗೆ ಸಹಕಾರ ಮಾಡಿ, ನಾವು ನಿಮ್ಗೆ ಸಹಕಾರ ಮಾಡ್ತೀವಿ, ನಮಗೆ ನೀವು ಶಸ್ತ್ರಾಸ್ತ್ರಗಳು ಇತ್ಯಾದಿಗಳಲ್ಲಿ ಸಹಕಾರ ಮಾಡೋ ಒಂದು ಒಪ್ಪಂದ ಮಾಡ್ಕೊಳ್ತಾರೆ. ಅಂದರೆ ಎಷ್ಟು ಸೀಕ್ರೆಟಾಗಿ ಮಾಡ್ಯಾರ ಅಂದರೆ ಬ್ರಿಟಿಷರಿಗೆ ಅದು ಗೊತ್ತೇ ಆಗಲ್ಲ. ಅಷ್ಟು ಒಂದು ಗುಟ್ಟಾಗಿ ನಡೆದಂತಹ ಒಂದು ಯೋಜನೆ. ಏನು ಯೋಜನೆ ಅಂತ ಹೇಳಿದ್ರೆ 1915 ಇಸ್ವಿ ಅಷ್ಟೊಂದು ಯುದ್ಧ ಶುರುವಾಗಿರುತ್ತೆ. ಆ ಸಮಯದಲ್ಲಿ ಜರ್ಮನಿಯಿಂದ ಒಂದು ಹಡಗಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಶಸ್ತ್ರಗಳು ಬರಬೇಕು. ಆ ಶಸ್ತ್ರ ನಮ್ಮೆಲ್ಲ ಯುವಕರಿಗೆ ತಲುಪಬೇಕು. ಅಷ್ಟೊತ್ತಿಗಾಗೆ ಸಾವಿರಾರು ಜನ ಯುವಕರನ್ನ ಈ ಟ್ರೈನಿಂಗ್ಗಳು ಕೊಟ್ಟಿರುತ್ತೆ, ಅವರ ಹತ್ರ ಸಂಕಲ್ಪ ಮಾಡಿರ್ತಾರೆ, ಅವ್ರು ಸಿದ್ಧರಾಗಿರ್ತಾರೆ. ಬಟ್ ಯೋಗ್ಯವಾದಂಥ ಶಸ್ತ್ರಗಳು ಬೇಕಲ್ಲ ಹೋರಾಟ ಮಾಡೋಕ್ಕೆ. ಆ ಶಸ್ತ್ರಗಳನ್ನೆಲ್ಲ ಸಂಗ್ರಹ ಮಾಡಬೇಕು. ಸೀಕ್ರೆಟಾಗಿ ಅದು ಹಡಗಲ್ಲಿ ಬರುತ್ತೆ. ಹಡಗಲ್ಲಿ ಬಂದಮೇಲೆ ಅದನ್ನೆಲ್ಲ ನಮ್ಮ ಯುವ ಕ್ರಾಂತಿಕಾರಿಗಳಿಗೆ ತಲುಪಬೇಕು. ಒಂದು ಯೋಜನಾಬದ್ಧವಾಗಿ ಸಾಮೂಹಿಕವಾಗಿ ಒಂದು ಯುದ್ಧವನ್ನೇ ಸಾರಿ ಕಲ್ಕತ್ತಾದಲ್ಲಿದ್ದಂಥ ಅವರ ಕೇಂದ್ರ ಫೋರ್ಟ್ ವಿಲಿಯಮ್ಸ್ ಅದನ್ನು ವಶಪಡಿಸ್ಕೊಳ್ಬೇಕು. ಯಾಕೆಂದರೆ ಬ್ರಿಟಿಷರು ಆವಾಗ ಇದ್ದಿದ್ದು ಕಲ್ಕತ್ತಾ, ಆದರೆ ಡೆಲ್ಲಿಗೆ ಸ್ಥಳಾಂತರ ಆಗ್ತಾನೆ ಆಗಿರುತ್ತೆ, ಆದರೆ ಇನ್ನೂ ಅವ್ರ ಕೇಂದ್ರ ಇರುತ್ತಲ್ಲ. ಹಾಗಾಗಿ ಇಡೀ ಬ್ರಿಟಿಷನ್ನ ಹೊಡೆದೋಡಿಸ್ತಕ್ಕಂಥ ಒಂದು ಪ್ರಯತ್ನ ನೋಡಿ. ಇಂಟರ್ನ್ಯಾಷನಲಿ ಇದರ ಒಂದು ಯೋಜನೆ ಮಾಡಿರುತ್ತೆ. ಈ ಕಡೆ ಜರ್ಮನಿ ಸಂಪರ್ಕ ಮಾಡ್ಯಾನೆ, ಬರ್ಮಾ, ಥೈಲ್ಯಾಂಡ್, ಮಲೇಷ್ಯಾ ತನಕ ಅವನ ನೆಟ್ವರ್ಕ್ ಬೆಳೆದಿರುತ್ತೆ, ಶ್ರೀಲಂಕಾ ತನಕ ದಕ್ಷಿಣದಲ್ಲಿ. ಆ ರೀತಿಯ ಒಂದು ದೊಡ್ಡ ನೆಟ್ವರ್ಕನ್ನು ಡೆವಲಪ್ ಮಾಡಿ ಈಗಾಗಲೇ ವಿದೇಶಗಳಲ್ಲಿ ಕ್ರಾಂತಿ ಕಾರ್ಯದಲ್ಲಿ ಸಕ್ರಿಯ ಆಗಿದ್ದಂಥ ಗದರ್ ಪಾರ್ಟಿ ಜೊತೆ ಒಂದು ಸಂಪರ್ಕ ಮಾಡಿ ಇದೆಲ್ಲ ಯೋಜನೆ ನಡೆಯುತ್ತೆ. ಆ ಯೋಜನೆ ನಡೆದು ಆ ಜರ್ಮನಿಯಿಂದ ಹಡಗು ಹೊರಡುತ್ತೆ. ಸುಮಾರು 30,000 ರೈಫಲ್ಗಳು. ಆ ಒಂದೊಂದು ರೈಫಲ್ಲು 400 ರೌಂಡ್ ಶೂಟ್ ಮಾಡ್ಬೋದು, ಅಷ್ಟು ಗುಂಡುಗಳು ಅದಕ್ಕೆ. ಮತ್ತು ಹಣದ ಸಹಾಯ ಕೂಡ ಜೊತೆ ಇದೆಲ್ಲ ಹೊತ್ಕೊಂಡು SS ಮ್ಯಾವರಿಕ್ ಅಂದ್ಬಿಟ್ಟು ಒಂದು ಹಡಗು ಅಲ್ಲಿಂದ ಹೊರಡುತ್ತೆ. ಕಲ್ಕತ್ತಾಗೆ ಬಂದರೆ ಇದು ಎಲ್ಲ ಕೆಲಸ ಕೆಟ್ಟೋಗುತ್ತೆ. ಹಾಗಾಗಿ ಒರಿಸ್ಸಾದಲ್ಲಿರ್ತಕ್ಕಂಥ ಬಾಲಾಸೋರ್, ಅಲ್ಲಿನ ಒಂದು ಬಂದರು, ಅಲ್ಲಿನ ಕೋಸ್ಟಲ್ ಹಾರ್ಬರ್ಗೆ ಅಲ್ಲಿಗೆ ಬರಬೇಕು ಅಂತ ಯೋಜನೆ ಆಗುತ್ತೆ. ಅತ್ಯಂತ ಸೀಕ್ರೆಟಾಗಿ ಅದು ನಡೆಯುತ್ತೆ. ಸುಮಾರು ತಿಂಗಳುಗಳ ತಯಾರಿಯ ನಂತರ ಅದು ಮಾಡಿ ಇವನ್ನ ಹುಡುಕಾಟ ಮಾಡ್ತಾ ಇರ್ತಾರೆ. ಹಾಗಾಗಿ ಇವನು ಕೂಡ ಒಂದಷ್ಟು ಜನನ ಕರ್ಕೊಂಡು ಇವನು ಬಾಲಾಸೋರಿಂದ ಸ್ವಲ್ಪ ದೂರದ ಒಂದು ಹಳ್ಳಿಯಲ್ಲಿ ಇನ್ನು ಅಡುಗೆ ಕೂತ್ಕೊಂಡಿದ್ದಾನೆ. ಆ ಹಡಗು ಬರಬೇಕು. ಆದರೆ ಇನ್ನೇನು ಸ್ವಲ್ಪ ಸಮಯ ಇರಬೇಕಾದ್ರೆ ಬ್ರಿಟಿಷರ ಇಂಟೆಲಿಜೆನ್ಸ್ ಅವ್ರಿಗೆ ಅದು ಸುಳಿವು ಸಿಕ್ಬಿಡುತ್ತೆ. ಇವರ ಜೊತೆಗಾರಲ್ಲೂ ಕೆಲವರು ಮೋಸ ಮಾಡ್ತಾರೆ, ಜೊತೆ ಬ್ರಿಟಿಷರಿಗೂ ಏನೋ ಅನುಮಾನ ಇರುತ್ತೆ, ಏನೋ ನಡೀತಾ ಇದೆ ಅಂತ. ಅವರು ಇಂಟೆಲಿಜೆನ್ಸ್ ಇದನ್ನು ಕಂಡುಹಿಡಿದ್ಬಿಟ್ಟು ಆ ಹಡಗು ಆ ಬಾಲಾಸೋರ್ಗೆ ಬರಕ್ಕೆ ಮುಂಚೆನೇ ಅದನ್ನು ವಶಪಡಿಸ್ಕೊಂಡ್ಬಿಡ್ತಾರೆ. 1915 ಇಸ್ವಿ ಬಂದಿದೆ. ಇವರೆಲ್ಲ ಏನು ಯೋಜನೆ ಮಾಡಿದ್ರು ಅದೆಲ್ಲ ಪೂರ್ತಿ ತಲೆ ಕೆಳಗಾಗುತ್ತೆ. ಮತ್ತು ಇವನು ಹುಡ್ಕೊಂಡು ಬೇರೆ ಬ್ರಿಟಿಷರು ಬರ್ತಾರೆ. ಆಗ ಇವನಿಗೆ ಗೊತ್ತಾಗತ್ತೆ ಇದು ಯಾಕೋ ಸ್ವಲ್ಪ ವ್ಯತ್ಯಾಸ ಆಗಿದೆ, ಆದರೆ ನಮ್ಮ ಒಂದು ಸಂಕಲ್ಪದಲ್ಲಿ ಮಾತ್ರ ಇಲ್ಲ, ಹೋರಾಟ ಮಾತ್ರ ಮಾಡೇ ಮಾಡಬೇಕು ಅಂತೇಳಿ ನಿಶ್ಚಯ ಮಾಡ್ತಾರೆ. ಇವನಿರುವ ಜಾಗಕ್ಕೆ ಬ್ರಿಟಿಷರ ದೊಡ್ಡ ಒಂದು ತುಕಡಿ ಅದು ಬಂದೇ ಬಿಡುತ್ತೆ. ಆಮೇಲೆ ಇವನ ಹತ್ರ ಜಾಸ್ತಿ ಏನು ಶಸ್ತ್ರಗಳಿಲ್ಲ, ಇರೋದ್ರಲ್ಲೇ ಇವನು ಹೋರಾಟ ಮಾಡೋಕ್ಕೆ ಶುರು ಮಾಡ್ತಾನೆ. ಬ್ರಿಟಿಷರು ಅದನ್ನು ದಾಖಲೆ ಮಾಡ್ತಾರೆ. ಇವನು ಯಾವ ರೀತಿ ಹೋರಾಟ ಮಾಡ್ದ ಅಂದರೆ ಸುಮಾರು 75 ನಿಮಿಷಗಳ ಕಾಲ ನಿರಂತರ ಶೂಟೌಟ್ ಆಗಿದೆ. ಇವರು 5 ಜನ ಇದ್ದಾರೆ, ಅವರು 106 ಜನ ಬ್ರಿಟಿಷರು. ಅವರಿಬ್ಬರ ಮಧ್ಯ ಗುಂಡಿನ ಚಕಮಕಿ 75 ನಿಮಿಷಗಳ ಕಾಲ ನಿರಂತರವಾಗಿ ಅದು ನಡೆಯುತ್ತೆ. ಅವನ ಹೋರಾಟವನ್ನು ಬ್ರಿಟಿಷರೇ ಬಣ್ಣಿಸ್ಯಾರ, ಯಾವ ರೀತಿ ಅವನು ಹೋರಾಟ ಮಾಡ್ದ ಅಂತ. ಭಯ ಅನ್ನೋದೇ ಇಲ್ಲ ಅವನಿಗೆ ಅಂತ ಅವ್ರು ಗುರುತಿಸ್ಯಾರ. ಅದಾದಮೇಲೆ ಅವನಿಗೆ ಮೈಯೆಲ್ಲ ಗುಂಡು ಬೀಳುತ್ತೆ, ಅಲ್ಲಿಂದ ಅವನು ಮರೆಯಾಗ್ತಾನೆ. ಆಮೇಲೆ ಇದು ನಡೆದಿದ್ದು 1915 ಇಸ್ವಿ ಸೆಪ್ಟೆಂಬರ್ 9ನೇ ತಾರೀಕು. ಅಲ್ಲೇ ಪಕ್ಕದ ಒಂದು ಬಾಲಾಸೋರ್ನ ಆಸ್ಪತ್ರೆಯಲ್ಲಿ ಕರ್ಕೊಂಬಂದವನ್ನ ಸೇರಿಸ್ತಾರೆ. ಎಲ್ಲ ಗಾಯ ಆಗಿರುತ್ತೆ, ಜರ್ಜರಿತ ಆಗಿರುತ್ತೆ. ಎಷ್ಟೋ ದಿವಸದಿಂದ ಓಡಿ ತಪ್ಪಿಸ್ಕೊಂಡು ತಲೆಮರೆಸ್ಕೊಂಡು
ಆ ಹೋರಾಟ ಮಾಡಿ 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 ದೇಹ ಜರ್ಜರಿತ ಆಗಿರುತ್ತೆ. ಜೊತೆಗೆ ಈ ಗುಂಡಿನ ಏನು ಪೆಟ್ಟುಗಳು ಬಿದ್ದಿದ್ರಿಂದ ದೇಹ ತುಂಬ ಕ್ಷೀಣಿಸುತ್ತೆ. ಆದರೆ ಇಷ್ಟೆಲ್ಲ ಆದರೂ ಕೂಡ ಅವನ ಮನಸ್ಸಂಕಲ್ಪದಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಅಲ್ಲಿ ಬಂದು ಔಷಧಿ ಎಲ್ಲ ಕೊಡೋಕೆ ಪ್ರಯತ್ನ ಮಾಡ್ತಾನೆ, ಆದರೆ ಅವನ ಪ್ರಾಣ ಪಕ್ಷಿ ಹಾರೋಗುತ್ತೆ. ಇನ್ನೇನು ಪ್ರಾಣ ಪಕ್ಷಿ ಹಾರಬೇಕಾದ್ರೆ ಅವನ ಬಾಯಿನಲ್ಲಿ ಬಂದಂಥ ಕಡೇ ಮಾತು ಅಂತ ಹೇಳಿದ್ರೆ, ಈ ದೇಹ ಇರೋದು ದೇಶಕ್ಕಾಗಿ, ಈ ದೇಹ ಬಲಿದಾನ ಆಗುತ್ತೆ, ಇದರಿಂದ ಸಮಾಜ ಜಾಗೃತಿ ಆಗತ್ತೆ, ದೇಶ ಅದರಿಂದ ಜಾಗೃತರಾಗಿ ಮುಂದುವರಿಸುತ್ತೆ ಹೋರಾಟವನ್ನ ಅಂತ ಹೇಳ್ತಾ ತನ್ನ ಪ್ರಾಣವನ್ನು ಬಿಡ್ತಾನೆ. ಅವನು ಸತ್ತಾಗ ಎಷ್ಟು ವರ್ಷ ಅಂತ ಹೇಳಿದ್ರೆ ಅವನಿಗೆ ಕೇವಲ 36 ವರ್ಷ. ಆ 36 ವರ್ಷದಲ್ಲಿ ಒಬ್ಬ ಕ್ರಾಂತಿಕಾರಿಯಾಗಿ, ಹೋರಾಟಗಾರನಾಗಿ, ದೈವಭಕ್ತನಾಗಿ, ಎಲ್ಲ ಒಂದು ಭಾರತೀಯ ಮೌಲ್ಯಗಳನ್ನು ತನ್ನಲ್ಲಿ ಇಟ್ಕೊಂಡು ಅದೆಲ್ಲವನ್ನು ದೇಶದ ಸ್ವಾತಂತ್ರ್ಯ ಪ್ರಾಪ್ತಿಗಾಗಿ ಬಳಸಿ ಯೋಗ್ಯ ನೇತೃತ್ವವನ್ನು ಕೊಟ್ಟು ಇಡೀ ಬಂಗಾಲದ ಕ್ರಾಂತಿಯ ಹೋರಾಟಕ್ಕೆ ಒಂದು ರೀತಿಯ ಅವನೇ ಎಲ್ರಿಗೂ ಮಾರ್ಗದರ್ಶನ ಕೊಡ್ತಕ್ಕಂತಹ ನೇತೃತ್ವವನ್ನು ಕೊಟ್ಟಂತಹ ಭಾಗಾ ಜತಿನ್ ಅವನ ಬಲಿದಾನ ಆಗುತ್ತೆ. ತುಂಬ ಸರಳವಾದ ಅವನ ಜೀವನ ಇರ್ತಿತ್ತು. ಆ ಶರೀರವನ್ನು ನಿರಂತರವಾಗಿ ಚೆನ್ನಾಗಿ ಇಟ್ಕೊಳ್ಳೋಕ್ಕೋಸ್ಕರ ಕಸರತ್ತು ಮಾಡೋಂಥದ್ದು, ಅದ್ರ ಬಗ್ಗೆ ಕಾಂಪ್ರಮೈಸೇ ಇಲ್ಲ. ಪ್ರತಿನಿತ್ಯ ಯೋಗ ವ್ಯಾಯಾಮಗಳು ಮಾಡೋಂಥದ್ದು. ಯಾಕೆಂದರೆ ವಿವೇಕಾನಂದ ಹೇಳಿದ್ದಾರೆ, ಈ ದೇಹವನ್ನು ಚೆನ್ನಾಗಿ ಇಟ್ಕೋಬೇಕು, ಯಾಕೆ ಇದು ನನಗೆ ಸಹಕಾರಿ ಆಗಬೇಕು. ಉಪವಾಸ ರೆಗ್ಯುಲರ್ ಆಗಿ ಮಾಡ್ತಾ ಇರ್ತಾನೆ. ಎಷ್ಟೊಂದ್ಸಲಿ ಊಟ ಸಿಗದೆ ಉಪವಾಸನೂ ಇದೆ, ವ್ರತವಾಗಿ ಉಪವಾಸನೂ ಮಾಡ್ತಾ ಇರ್ತಾನೆ. ಅಂದರೆ ಆಧ್ಯಾತ್ಮಿಕ ಸಾಧನೆಯೂ ಮಾಡ್ತಾ ಇರ್ತಾನೆ. ಮತ್ತು ನಿಸ್ಪೃಹ ವ್ಯಕ್ತಿತ್ವ. ಎಷ್ಟೊಂದು ಬಾರಿ ಇವನ ಹತ್ರ ಏನಾದ್ರು ತಿನ್ನಕ್ಕೆ ದುಡ್ಡೇ ಇರ್ತಾ ಇರಲ್ಲ, ಆದರೆ ಈ ಕ್ರಾಂತಿಕಾರಿಗೆ ಸಂಗ್ರಹ ಆಗಿರ್ತಕ್ಕಂಥ ಹಣ ಇರುತ್ತೆ, ಆದರೆ ಅಪ್ಪಿತಪ್ಪಿ ಮುಟ್ತಾ ಇರಲ್ಲ. ಯಾಕೆಂದರೆ ಅದು ಸಮಾಜಕ್ಕೆ ಸೇರಿದ್ದು. ಎಲ್ಲ ಯುವಕರಿಗೆ ಇವನ ವ್ಯಕ್ತಿತ್ವವೇ ಒಂದು ಪ್ರೇರಣೆ. ಅವನೇನು ಭಾಷಣ ಮಾಡಬೇಕಾಗಿಲ್ಲ. ಒಂದ್ಸಲಿ ಅವನ ಕಡೆ ಕೆಲಸ ಮಾಡ್ತಾ ಇರ್ತಾನೆ, ಅಂದರೆ ಇನ್ನು ಕ್ರಾಂತಿಕಾರಿ ಪೂರ್ತಿ ಆಗಿರಲ್ಲ ಆ ಸಮಯದಲ್ಲಿ. ಅವನಿಗೆ 100 ರೂಪಾಯಿ ಸಂಬಳ ಬರುತ್ತೆ. ಒಂದಷ್ಟು ಎಲ್ಲ ಸೇರಿ ಒಟ್ಟಿಗೆ ಬಂದಿರುತ್ತೆ ಹಣ. ಆ ಸಂಬಳ ತಗೊಂಡು ಬರ್ತಾ ಇದ್ದಾನೆ. ದಾರಿಲಿ ಒಬ್ಬರು ಯಾರೋ ಸಿಕ್ಬಿಟ್ಟು, ತುಂಬ ಈ ಥರ ಏನೋ ಕಷ್ಟ ಇದೆ, ಊಟಕ್ಕಿಲ್ಲ, ಈ ರೀತಿ ಏನೋ ಹೇಳ್ತಾರೆ. ಇವಕ್ಕೆ ಯಾರೋ ಗೊತ್ತಿರೋರೆ. ಪಾಪ ಅವ್ರ ಕಷ್ಟ ನೋಡಿ ಅವತ್ತಾನೆ ಆಗ್ತಾನೆ ಬಂದಂಥ ಅಷ್ಟೂ ಸಂಬಳವನ್ನು ತೆಗೆದು ಅವ್ರಿಗೆ ಕೊಟ್ಟಂಥ ಮಹಾದಾನಶೂರ. ಹೀಗೆ ಅವನ ವ್ಯಕ್ತಿತ್ವ ಹೇಗಿತ್ತು ಅಂತ ಹೇಳಿದ್ರೆ ಅದನ್ನು ಬ್ರಿಟನ್ ಇವರೇ ವರ್ಣನೆ ಮಾಡ್ತಾರೆ. ಒಬ್ಬ ಚಾರ್ಲ್ಸ್ ಟೆಗಾರ್ಟ್ ಅಂತ ಇರ್ತಾನೆ. ಅವನು ಬಂಗಾಲದ ಗವರ್ನರ್ ಮತ್ತು ವಿಶೇಷವಾಗಿ CID ಅಂತ ಏನಿರುತ್ತೆ, ಇಂಟೆಲಿಜೆನ್ಸ್, ಇದರ ಅವನು ಹೆಡ್ ಆಗಿರ್ತಾನೆ. ಅಂದರೆ ಅವ್ರದ್ದು ಕೆಲಸ ಈ ರೀತಿಯ ಯಾರು ಬ್ರಿಟನ್ ವಿರುದ್ಧ ಕೆಲಸ ಮಾಡೋವಂಥವ್ರನ್ನ ಸದಾ ಕಣ್ಣಿಡ್ತಾ ಇರ್ತಾರೆ, ಸದಾ ಅವ್ರ ಬಗ್ಗೆ ಮಾಹಿತಿಗಳನ್ನ ಸಂಗ್ರಹ ಮಾಡ್ತಾ ಇರ್ತಾರೆ. ಅವನು ಹೇಳ್ತಾನೆ, ಯಾರೋ ಚಾರ್ಲ್ಸ್ ಅಗಸ್ಟಸ್ ಟೆಗಾರ್ಟ್ ಅಂತೇಳಿ, ಅವನು ಹೇಳ್ತಾನೆ, ಇವನೇನಾರು ಬ್ರಿಟನ್ ವ್ಯಕ್ತಿ ಆಗಿದ್ದಿದ್ರೆ, ನೋಡಿ ಹಿಂಗಿದೆ ರೇಸಿಸಮ್. ಅವನು ಹೇಳ್ತಾನೆ, ಇವನು ಅಕಸ್ಮಾತ್ ಬ್ರಿಟನ್ನಲ್ಲಿ ಹುಟ್ಟಿದವನಾಗಿದ್ದಿದ್ರೆ, ಬ್ರಿಟನ್ನವನಾಗಿದ್ದಿದ್ರೆ, ಟ್ರಫಾಲ್ಗರ್ ಸ್ಕ್ವೇರ್ ಅಂತ ಇದೆ ಲಂಡನ್ನಲ್ಲಿ, ಅಲ್ಲಿ ಒಂದು ರೀತಿಯ ಆ ಬ್ರಿಟನ್ಗಾಗಿ ತುಂಬ ದೊಡ್ಡ ಹೋರಾಟ ಮಾಡಿದಂಥ ತುಂಬ ಪ್ರಸಿದ್ಧವಾದಂಥ ವ್ಯಕ್ತಿಯ ಅಲ್ಲಿ ಒಂದು ಪ್ರತಿಮೆ ಇದೆ. ನೆಲ್ಸನ್ ಅಂತ ಒಬ್ಬ ಇರ್ತಾನೆ. ನೆಪೋಲಿಯನ್ ವಿರುದ್ಧ ಹೋರಾಟ ನಡೆದಾಗ ಬಹಳ ದೊಡ್ಡ ಒಂದು ಶೌರ್ಯವನ್ನು ಪ್ರದರ್ಶನ ಮಾಡಿದಂಥ ನೆಲ್ಸನ್ ಪ್ರತಿಮೆ ಇದೆ. ಆ ಥರ ಜಗದ್ವಿಖ್ಯಾತವಾದಂಥ ಜಾಗ. ಇವನು ಹೇಳ್ತಾನೆ, ಚಾರ್ಲ್ಸ್ ಟೆಗಾರ್ಟು, ಅಕಸ್ಮಾತ್ ಇವನೇನಾದ್ರು ಬ್ರಿಟನ್ನವನಾಗಿದ್ದಿದ್ರೆ, ಬ್ರಿಟನ್ನಲ್ಲಿ ಹುಟ್ಟಿದ್ದಿದ್ರೆ, ಈ ಹೋರಾಟವನ್ನು ನೋಡಿ ಇವನ ಪ್ರತಿಮೆಯನ್ನು ಚಾರ್ಲ್ಸ್ ಇದು ಟ್ರಫಾಲ್ಗರ್ ಸ್ಕ್ವೇರ್ನಲ್ಲಿ ಆ ನೆಲ್ಸನ್ ಪಕ್ಕದಲ್ಲಿ ಈ ಭಾಗಾ ಜತಿನ್ ಪ್ರತಿಮೆ ಹಾಕ್ತಾ ಇದ್ರು ಅಂತ ಹೇಳ್ತಾನೆ. ಇನ್ನೊಂದು ಕಡೆ ಅವ್ರ ರಿಪೋರ್ಟ್ಗಳಲ್ಲಿ ಬರೀತಾರೆ, ದ ಮೋಸ್ಟ್ ಡೇಂಜರಸ್ ಮೆನ್ ಇನ್ ಬೆಂಗಾಲ್ ಅಂತ ಇವನ ಬಗ್ಗೆ ಒಂದು ಫೀಡ್ಬ್ಯಾಕ್ ಕೊಡ್ತಾರೆ, ಮೋಸ್ಟ್ ಡೇಂಜರಸ್ ಅಂತ. ಇನ್ನೊಂದು ಕಡೆ ರಿಪೋರ್ಟಲ್ಲಿ ಬರೀತಾರೆ, ಅವನ ಒಂದು ಇಂಟೆಲಿಜೆಂಟ್ ನೆಟ್ವರ್ಕ್ ಹೇಗಿತ್ತು ಅನ್ನೋಕ್ಕೆ, ಹಿ ವಾಸ್ ಮೋರ್ ಎಫಿಷಿಯೆಂಟ್ ದೆನ್ ಅವರ್ಸ್ ಇನ್ ಇಂಟೆಲಿಜೆನ್ಸ್ ಗ್ಯಾದರಿಂಗ್ ಅಂತ. ಯಾರನ್ನ ಭಾಗಾ ಜತಿನ್ಗೆ ಹೇಳ್ತಾರೆ.
ಈ ರೀತಿ ಆ ಬ್ರಿಟಿಷರಿಂದನೇ ಒಂದು ಒಂದು ರೀತಿಯ ಮೆಚ್ಚುಗೆ ವ್ಯಕ್ತಪಡಿಸ್ಕೊಂಡಂತಹ, ತನ್ನ ಸರ್ವಸ್ವವನ್ನು ಭಾರತದ ಸ್ವಾತಂತ್ರ್ಯ ಪ್ರಾಪ್ತಿಗಾಗಿ ಸಮರ್ಪಣೆ ಮಾಡಿದಂತಹ ಈ ಭಾಗಾ ಜತೀನ್, ಅವನಿಗೆ ವಿವೇಕಾನಂದ ಹೇಳ್ತಾರೆ, ಅಮರಾ ಮೋರ್ಬೋ ಜಗತ್ ಜಗಬೇ ಅಂತ. ನಾವು ಬಲಿಯಾಗೋಣ, ದೇಶ ಜಾಗೃತವಾಗತ್ತೆ ಅಂತ. ಆ ಒಂದು ಮಾತು ತನ್ನ ಜೀವನದ ಮಂತ್ರವಾಗಿ ಅವನು ಮಾಡ್ತಾ, ಕಡೇನಲ್ಲಿ ಆ ಒಂದು ಮಂತ್ರದ ಒಂದು ಉಚ್ಚಾರಣೆಯೊಂದಿಗೆ ತನ್ನ ಪ್ರಾಣವನ್ನು ಬಿಟ್ಟಂತಹ ಶ್ರೇಷ್ಠ ಕ್ರಾಂತಿಕಾರಿ ಅಂತಹ ಭಾಗಾ ಜತೀನ್ ಅವನ ಜನ್ಮದಿನ ಇತ್ತೀಚೆಗೆ ಕಳೆದ ಭಾನುವಾರ ಬಂದಿತ್ತು. ಹಾಗಾಗಿ ಆ ಭಾಗಾ ಜತೀನ್ನ ಜೀವನದ ಒಂದಷ್ಟು ತುಣುಕುಗಳನ್ನು ನಿನ್ನ ಜೊತೆ ಹಂಚ್ಕೊಳ್ಳೋ ಪ್ರಯತ್ನ ಮಾಡಿದೆ. ನಮಸ್ಕಾರ.